ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ನಮ್ಮನ್ನ ಎಲ್ಲದರಲ್ಲೂ ಮರ್ತು ಬಿಟ್ಟಿದ್ದಾರೆ. ಸ್ಪೆಷಲ್ ಆಗಿ ಎಲ್ಲದರಲ್ಲೂ ನಮಗೆ ಒಂದು ಚೇಂಬರ್ ವ್ಯವಸ್ಥೆ ಆಗಲಿ ಅದು ಎಲ್ಲ ಮರ್ತು ಹೋಗಿದ್ದಾರೆ. ಇವತ್ತು ನಮ್ಮನ್ನ ಸ್ವಾಗತ ಮಾಡಲಿಕ್ಕೂ ಮರ್ತು ಹೋಗಿದ್ದಾರೆ. ಯಾಕೆಂದ್ರೆ ಇದು ನಮ್ಮ ಅದೃಷ್ಟ. ಯಾಕೆಂದ್ರೆ ನಾವು ನಾಲ್ಕು ಜನ ನಾವು ಇದ್ದೀವಿ. ನಮ್ಮ ಇದರಲ್ಲಿ ಯಾವ್ದು ಯೋಚನೆ ಮಾಡ್ಕೊಳ್ಳಿ. ಆ ಚೇಂಬರಲ್ಲಿ ಒಂದು ನಿಮಿಷ ಮಾತಾಡ್ತಿದ್ದೀನಿ ಸರ್. ನಮಗೆ ಆ ಚೇಂಬರಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಬಾಕಿ ಯಾವುದೇ ಇದು ನಮಗೆ ಯಾವುದೇ ಇಲ್ಲ. ಸ್ವಾಗತ ಆದ್ರೂ ಮಾಡೋದು ಅದು ಇಲ್ಲ. ಇಲ್ಲಿ ನಮ್ಮ ಇದು ನಮ್ಮ ಸಾಯಿ ಸಮಿತಿ ಇದ್ದಾರೆ, ಹೇಳ್ಬೇಕಿತ್ತು. ಅವ್ರಿಗಿಂತ ಮುಂಚೆ ಮಾಮೂಲಿ ನೀವು ನಿಂತ್ಬಿಡ್ತಿದ್ದೀರ. ಅದರ ಬಗ್ಗೆ ಚರ್ಚೆ ಆಗಬೇಕಿತ್ತು. ಅಪ್ರೂವ್ ಚರ್ಚೆ ಮಾಡಿದ್ರೆ ನೀವು ಮೀಟಿಂಗ್ ಅನ್ನು ಬರ್ಖಾಸ್ತು ಮಾಡಿ ನೀವು ಹೋಗಿದ್ದೀರಿ. ಬಜೆಟ್ ಮಂಡನೆ ಮಾಡಿದ್ಮೇಲೆ ಚರ್ಚೆಗೆ ಅವಕಾಶ ಕೊಡದೆ ಯಾವ ರೀತಿಯಲ್ಲಿ ನಮ್ಮ ಮುಂದಿನ 27 ಸಾಲಿನ ಏನು ನಮ್ಮ ಆಯವ್ಯಯ ಇದೆ ಇದನ್ನು ಯಾವ ರೀತಿಯಲ್ಲಿ ನಾವು ತಗೋಬೇಕು ಅಂದ್ರೆ ಈ ಒಂದು ಬಜೆಟ್ ನಂತರ ಅವತ್ತು ಕರೆದಿಲ್ಲ ಒಂದು ಸ್ಪೆಷಲ್ ಮೀಟಿಂಗ್ ಅನ್ನು ಕರಿಬೇಕಿತ್ತು. ಇವತ್ತು ಇದರಲ್ಲಿ ನೀವು ತಂದಿದ್ದೀರಾ, ಎಲ್ಲಿ ಲಾಸ್ಟ್ ಅಜೆಂಡಲ್ಲಿ ತಂದಿದ್ದೀರಾ, ಯಾವುದು ಅನುಮೋದನೆಗಾಗಿ ಅಂತ. ಇದರಲ್ಲಿ ಚರ್ಚೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಆಗುತ್ತೆ ಅಲ್ಲ ಅನುಮೋದನೆ ಅಲ್ಲಿ ಏನಾಗಿದೆ ಅಂದ್ರೆ ಅಧ್ಯಕ್ಷರು ಏನಾಗಿದೆ ಅಂದ್ರೆ ಅನುಮೋದನೆಯೊಂದಿಗೆ ಎಲ್ಲಿ ಅನುಮೋದನೆ ಆಗಿದೆ ಬಡ್ಜೆಟ್ ಅಂತ ಹೇಳುವಂಥದ್ದು ಜನವರಿ 15 ಕರಿಬೇಕಾಗಿದೆ. ಆಗ ಅದು 15ರೊಳಗೆ ನಿಮ್ಮ ಅಧ್ಯಕ್ಷರ ಜೊತೆಗೆ ಕರೆದಿಲ್ಲ. ಆಗಿದ್ರೆ ಇಲ್ಲಿ ಸುಮಾರು ಮಧ್ಯೆ ನಮಗೆ ಮಾತಾಡೋದು ನಿಮಗೆಲ್ಲರಿಗೆ ನೋಡಿ ಇದ್ರ ಬಗ್ಗೆ ತೊಂದರೆ ಗೊತ್ತಿದೆ, ಗೌರವ ಇದೆ. ನಾವು ಯಾಕೆ ಈ ಅಜೆಂಡಾವನ್ನು ಕೊಟ್ಟಿದ್ದೇವೆ, ಅಜೆಂಡಾ ಪ್ರಕಾರ ಮಾಡ್ಕೊಂಡು ಹೋಗೋಣ. ಆ ಅಜೆಂಡಾದಲ್ಲಿ ನೀವು ಹೇಳೋ ಬಜೆಟ್ ಇದೆ, ಅಲ್ಲಿ ಮಾತಾಡಿ. ಕಾನೂನಲ್ಲಿ ಅವಕಾಶ ಇದೆ. ಅಧ್ಯಕ್ಷರೇ ನೋಡಿ, ನೀವು ಸಬ್ಜೆಕ್ಟ್ ವಿಷಯವಾಗಿ ಸಬ್ಜೆಕ್ಟ್ ತಗೊಂಡೋಗಿ ಆ ಸಬ್ಜೆಕ್ಟ್ ಅಲ್ಲಿ ಇದೆ. ಆ ಸಬ್ಜೆಕ್ಟ್ ಬರುವಾಗ ಸಂತೋಷವಾಗಿ ಅವ್ರಿಗೆ ಏನ್ ಮಾತಾಡ್ಲಿಕ್ಕೆ ಮಾತಾಡ್ಲಿ. ಅದು ಬಿಟ್ಟು ಮೀಟಿಂಗ್ ಪ್ರಾರಂಭಕ್ಕಿಂತ ಮುಂಚೆನೆ ನನಗೂ ಇದೆ 2-3 ಸಬ್ಜೆಕ್ಟ್ ಬೇರೆ ಇಲ್ಲಿ ಮಾತಾಡ್ಲಿಕ್ಕೆ, ಮತ್ತೆ ಮಾತಾಡ್ತಾ ಮಾತಾಡೋಣ. ಹಾಗಾಗಿ ನೀವು ಇದನ್ನ ಕಳಿಸಿದ್ದೀರಿ. ಇದ್ರ ಅರ್ಥ ಏನಾಗ ಈಗ ಅಜೆಂಡಕ್ಕೆ ಏನ್ ಬೆಲೆ ಬಂತು ವಿಷಯ ಅಂತ ಮಾಡಬೇಡಿ. ಇವತ್ತಿದೆ ಅಂತ ಮುಗಿಯೋದಿಲ್ಲ. ನೀವು ದಯವಿಟ್ಟು ಅಧ್ಯಕ್ಷರೇ ಅಜೆಂಡಾ ಪ್ರಕಾರ ಮಾಡಿ. ಆಯ್ತು, ಅದು ಏನ್ ಮಾತಾಡಬೇಕು ಆಯಾ ಸಬ್ಜೆಕ್ಟ್ ಮುಂದಾಗ ಮಾತಾಡ್ಲಿ. ಆ ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಮುಂದಾಗ ಮಾತಾಡ್ಬೋದು. ನೋಡಿ, ಇದು ನಾಳೆ ಮೀಡಿಯಾದಲ್ಲಿ ಬರಬೇಕು, ಪತ್ರಿಕೆಯಲ್ಲಿ ಬರಬೇಕು ಅಂತ ಹೇಳಿ ಮೀಟಿಂಗ್ ಇಂತ ಮುಂಚೆನೆ ಇದು ಮಾತಾಡೋದು ವಿರೋಧ ಪಕ್ಷ ಆಗಿ ನಾನು ಮಾಡಿದ್ದೇನೆ. ನಾವು ಸಹ ವಿರೋಧ ಪಕ್ಷ ಬಂದೇ ಇರೋದು. ನಿಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಆಗಿ ಬಂದಿರೋದು ಆ ನೋಡಿ. ಆಯ್ತು ಆಯ್ತು, ಆ ಸಬ್ಜೆಕ್ಟ್ ಬಂದಾಗ ಮಾತಾಡಿ. ಅನುಮೋದನೆ ಆಗಿದೆ ಇಲ್ವಾ ಅಧ್ಯಕ್ಷರೇ?
ಮಾನ್ಯ ಸದಸ್ಯರು ಇನ್ನು ಇರೋದು ನಮಗೆ 3 ತಿಂಗಳು. ಯಾವುದೇ ಸದಸ್ಯರು ನಮ್ಮ ಸಬ್ಜೆಕ್ಟ್ ಅನ್ನ ಬಿಟ್ಟು ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಕ್ ಹೋಗ್ಬೇಡಿ. ನಮ್ಗೆ ಸಬ್ಜೆಕ್ಟ್ ವೈಸ್ ತಗೊಳಕ್ಕೆ ಅಲ್ಲ ಸಬ್ಜೆಕ್ಟ್ ವೈಸ್ ಹೆಂಗ್ ಈಗ ನಾನ್ ಕೇಳೋದು ಶ್ರೇ ಸಬ್ಜೆಕ್ಟ್ ವೈಸ್ ಹೋಗೋಣ. ನೀವು ಇದನ್ನ ಯಾಕೆ ತಂದ್ರಿ ಗೊತ್ತಾ? ನಾನು ಪೌರಾಯುಕ್ತರಿಗೆ, ಡಿಎಂಎಗೆ, ಮಾನ್ಯ ಮಂತ್ರಿಗಳಿಗೆ, ಪೌರಾಡಳಿತ ಸಚಿವರಿಗೆ ನಾನು ಅಬ್ಜೆಕ್ಷನ್ ಬರೆದೆ. ಅದಕ್ಕಾಗಿ ಮಾತ್ರ ನೀವು ಸ್ಥಿರೀಕರಣಕ್ಕೆ ತಂದ್ರಿ. ಅದು ಸ್ಥಿರೀಕರಣಕ್ಕೆ ತರುವಾಗ ನೀವು ಏನ್ ಬರೆದ್ರಿ? ಅನುಮೋದನೆ ನೀಡಲಾಗಿದೆ. ಅನುಮೋದನೆ ನೀಡಿದಕ್ಕೆ ಸ್ಥಿರೀಕರಣಕ್ಕೆ ಮೀಟಿಂಗ್ ಯಾಕೆ ಹೊಸ ಪದ್ಧತಿಯ ಇದು? ಈ ರೀತಿಯ ಆಯ್ತು ಮಾನ್ಯ ಸದಸ್ಯರು ಆ ಸಬ್ಜೆಕ್ಟ್ ಬಂದಾಗ ಮಾನ್ಯ ಅಧ್ಯಕ್ಷರು ಪೌರಾಯುಕ್ತರಿಗೆ ಉತ್ತರ ಕೊಡಿ. ನಮಗೆ ನಮ್ಮ ಈ ಸಬ್ಜೆಕ್ಟ್ ನಮಗೆ ಆ ಸಬ್ಜೆಕ್ಟ್ ಬಗ್ಗೆ ನಮಗೂ ಮಾತಾಡ್ಲಿಕ್ಕಿದೆ. ನಾವು ಆ ಸಬ್ಜೆಕ್ಟ್ ಇಲ್ಲೇ ಸ್ಟಾರ್ಟಿಂಗ್ ತಂದ್ರೆ ಎಲ್ಲರಿಗೂ ಒಂದು ಸಬ್ಜೆಕ್ಟ್ ಇದೆ. ಸಾರ್ವಜನಿಕರ ಒಂದು ಸಭೆ ಅದು ಇಲ್ಲಿಗಲ್ ಸರ್, ಅದು ಲೀಗಲ್ ಅಲ್ಲ. ಲೀಗಲ್ ಬಜೆಟ್ ಸಾರ್ವಜನಿಕ ಸಭೆ ಆದ ನಂತರ ಎಲ್ಲ ಸದಸ್ಯರ ಸಭೆ ಕರೆದಿದ್ರು. ನಿಮ್ಗೆ ಬಜೆಟ್ ಅಲ್ಲಿ ಏನಾದ್ರೂ ಸೇರಿಸ್ಕೊಳ್ಬೇಕು ಅಥವಾ ಬಿಡಬೇಕು ಅಂತ ಇದ್ದಿದ್ರೆ ನೀವು ಅಲ್ಲಿ ಬಂದು ಚರ್ಚೆ ಮಾಡ್ಬೇಕಾದ್ರೆ ಅಲ್ಲಿ ನೀವು ಬಂದೇ ಇಲ್ಲ. ಅಥವಾ ಏನಾದ್ರು ಚರ್ಚೆ ಆಯ್ತು, ಒಂದು ಸಲಹೆ ಕೊಟ್ಟಾದ್ಮೇಲೆ ಬಡ್ಜೆಟ್ ತಯಾರಾಯ್ತು. ಬಡ್ಜೆಟ್ ತಯಾರಾದ್ಮೇಲೆ ಆ ಬಡ್ಜೆಟ್ ನೀವು ತುಂಬಿದ ಸಭೆಗೆ ಅಫಿಷಿಯಲ್ ಆಗಿರ್ತಕ್ಕಂಥ ಸಭೆಗೆ ತಂದು ಇಟ್ಟ ಮೇಲೆ ಮೀಟಿಂಗ್ ಸ್ಟಾರ್ಟ್ ಮಾಡಿ. ನಮಗೂ ಬೇರೆ ಸಬ್ಜೆಕ್ಟ್ ಇದೆ ಇಲ್ಲ ಅಂದ್ರೆ ನಾವು ಮಾಡ್ತೇವೆ. ಈ ಬಡ್ಜೆಟ್ ಮಾತಾಡಿ ನೀವು ಫಸ್ಟ್ ಈಗ ಕಸ್ಟೋಡಿಯನ್ ಆಫ್ ದಿ ಆಕ್ಟ್ ಸ್ಟಾರ್ಟ್ ಮಾಡಿ. ಅಧ್ಯಕ್ಷರಿಗೆ ಏನ್ ಗೊತ್ತು? ಅವ್ರು ಬಡ್ಜೆಟ್ ಯಾವುದೇ ಪ್ರಶ್ನೆಗೆ ಮಧ್ಯದಲ್ಲಿ ಯಾವ ಅಧಿಕಾರಿಗಳು ಉತ್ತರ ಕೊಡಬಾರದು. ನಿಮ್ಮ ಸೂಚನೆ ಮೇರೆಗೆ ಹೇಳ್ಬೇಕು. ಅಧಿಕಾರಿ ನೀವು ಬರೀಲಿಕ್ಕೆ ಏನಿಲ್ಲ, ಸಬ್ಜೆಕ್ಟ್ ಏನಲ್ಲ, ಮಾತ್ರ ಬರೀಲಿಕ್ಕಿರೋದು. ನೀವು ಬರೀಲಿಕ್ಕೆ ಏನಿದು? ಸಬ್ಜೆಕ್ಟ್ ಪ್ರಕಾರ ಹೋಗಿ ಆ ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಬಂದಾಗ ನಿಮ್ಮ ಕೊಡ್ತಾರೆ. ಸುಬ್ರಹ್ಮಣ್ಯ ಬಂದಿಲ್ಲ, ಏನಾದ್ರು ಗೊತ್ತಿದೆಯಾ? ಮೀಟಿಂಗ್ ಚರ್ಚೆ ಆಗಿಲ್ಲ. ನೀವು ಇವತ್ತು ಬಂದು ಹೆಂಗೆ ಮಾತಾಡ್ತೀವಿ? ನಾನು ಚರ್ಚೆ ಆಮೇಲೆ ತಗೊಳ್ತೀನಿ. ಯಾರು ಚರ್ಚೆ ಅಧ್ಯಕ್ಷರೇ ನೋಡಿ, ಈಗ ಅವ್ರು ಕೇಳಿದ್ರೆ ಸರಿ ಇದೆ. ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಮಾಡಿ, ನೀವು ಮಾಡಿ ಸ್ಟಾರ್ಟ್ ಮಾಡಿ. ನಮ್ಮ ಪ್ರಶ್ನೆ ಇಷ್ಟೇ ಸರ್, ಅನುಮೋದನೆ ಆಗಿದೆ, ಆ ಪದವನ್ನ ಅಳಿಸಾಕಲಾಗಿದೆ ಅಂತ ನಿರ್ಣಯ ಮಾಡಿ. ನೀವು ಪಲಾಯನ ಅಧ್ಯಕ್ಷರೇ ಸ್ಟಾರ್ಟ್ ಮಾಡಿ. 4 ಸ್ಥಾಯಿ ಸಮಿತಿ ಇದೆ, ಒಂದು ಅಧ್ಯಕ್ಷ ಉಪಾಧ್ಯಕ್ಷರಿದೆ, ಒಂದು ವಿರೋಧ ಪಕ್ಷದ ನಾಯಕರ ಪ್ರಶ್ನೆಗೆ ಬಡ್ಜೆಟ್ ಇಲ್ಲಿ ಬರೋದೇ ಇಲ್ಲ ಸರ್. ಸರಿ ಇದೆ, ಬಂದಾಗ ಮಾತಾಡೋಣ. ಇದು ವಿಶೇಷ ಸಭೆಯಲ್ಲೇ ನೀವು ಥರ್ಡ್ ನಮ್ಗಿಂತ ನೀವು ಇಕ್ಕೋಗ್ಬಾರ್ದು, ಇವಾಗ ಕೂರ್ಬೇಕು. ಎಲ್ಲ ಮೀಟಿಂಗ್ ನಲ್ಲಿ ನಾವು ಇದಕ್ಕೆ ಅನುಮೋದನೆ ಕೊಟ್ಟಿದ್ವಿ, ಮೊನ್ನೆನೂ ಕೊಡ್ತಾ ಇದ್ವಿ. ನಮಗೆ ಒಂದು ಅವಕಾಶ ಕೊಡ್ಲಿಲ್ಲ ಚರ್ಚೆ ಮಾಡಿ ಅಷ್ಟೇ. ಲಾಸ್ಟಿಗೆ ನಾವು ಯಾರಿಗೆ ಬರಿಬೇಕಾಗಿತ್ತು? ಮಂತ್ರಿಗೆ, ಡಿಎಂಎಗೆ, ಎಲ್ಲರಿಗೆ ಬರಿಬೇಕಾಗಿತ್ತು. ಮತ್ತೆ ಸ್ಥಿರೀಕರಣಕ್ಕೆ ತಂದ್ರು. ಇದು ಅವಶ್ಯಕತೆ ಇತ್ತ? ಹಿಂದಿನ ಸಭೆ ನಡವಳಿ ಓದಿ ಅಂಗೀಕರಿಸುವುದು. ದಿನಾಂಕ 29/10/2025 ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆ ನಡವಳಿ ಸ್ಥಿರೀಕರಣ ಮುಗಿಬೇಕಾಗುತ್ತೆ. ಆಸ್ಪಾಲ್ಟ್ ವರ್ಕ್ಗಳು ಯಾವುದೂ ಇದುವರೆಗೂ ಸ್ಟಾರ್ಟ್ ಆಗಲಿಲ್ಲ. ಮತ್ತೆ ಕಾಂಕ್ರೀಟ್ ಕೆಲಸಗಳೇನೋ ಅಲ್ಪ ಸ್ವಲ್ಪ ಮಾಡ್ತಿದ್ದಾರೆ, ಅವರು ಸ್ಪೀಡ್ ಅಪ್ ಆಗ್ತಾ ಇಲ್ಲ. ನಾನು 100ಕ್ಕೆ 100 ಹೇಳ್ತೇನೆ, ಈ ಮಳೆಗಾಲ ಸ್ಟಾರ್ಟ್ ಆಗಿರ್ಬೋದು ಅವ್ರ ಕಾಮಗಾರಿ ಸಂಪೂರ್ಣ ಆಗೋದಿಲ್ಲ. ನೀವು ಏನು
ಏನು ಅದನ್ನ ಅದ್ರ ಕ್ರಮ ಕೈಗೊಂಡಿದ್ರಿ? ಲಾಸ್ಟಿಗೆ ಇದೇ ನಡೀತದೆ. ನೀವು ಹೇಳಿದಾಗ ಇನ್ನು ನನಗೆ ಗೊತ್ತಿಲ್ಲ, ನೀವು ಸಭೆ ಕರೀತಿರೋ ಕರೆಯಲ್ವಾ ಅಥವಾ ಎಷ್ಟು ಕರೀತಾರೆ ನನಗೆ ಗೊತ್ತಿಲ್ಲ. ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೂಡ ಆಗೋದಿಲ್ಲ. ಕೆಲಸ ಮಾಡ್ಲಿಕ್ಕೆ ದಯವಿಟ್ಟು ಸ್ವಲ್ಪ ನೀವು ಕ್ರಮ ಕೈಗೊಂಡು ಕೆಲಸ ಈಗ ಮೇ ಅವರ ಕೆಲಸ ಮುಗಿದೇ ಹೋದ್ರೆ ಆ ಕೆಲಸಗಳು ಪೆಂಡಿಂಗ್ ಆಗುತ್ತೆ. ಲಾಸ್ಟ್ ಈಗಾಗಲೇ 3ನೇ ವರ್ಷ, 2 ವರ್ಷ ಕಳೆದಿದೆ ಅವರಿಗೆ ವರ್ಕೌಟ್ ಕೊಟ್ಟು, 3ನೇ ವರ್ಷ ರನ್ನಿಂಗ್ ಅಲ್ಲಿದೆ. ಇವತ್ತು ಕೆಲಸ ಕಂಪ್ಲೀಟ್ ಆಗಿಲ್ಲ. ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ನೀವು ಕೈಗೊಂಡು ಕೆಲಸ ಮುಗಿಯುವಂತ ಕೆಲಸಗಳನ್ನ ಇವೇಟ್ ಆಗಬೇಕು. ಆಸ್ಪಾಲ್ಟ್ ಕೆಲಸಗಳು ಒಂದು ಕೂಡ ಸ್ಟಾರ್ಟ್ ಆಗಿಲ್ಲ. ಕಾಂಕ್ರೀಟ್ ಕೆಲಸ ಸಣ್ಣ ಪುಟ್ಟಾಗಿ ನಡೀತಿದೆ, ಸ್ಪೀಡ್ ಅಪ್ ಏನು ಕಾಣ್ತಾ ಇಲ್ಲ. 100ಕ್ಕೆ 100 ನಾನು ಬರೆದು ಕೊಡ್ತೀನಿ. ಈ ಕೆಲಸ ನಾವು ಇವತ್ತು ಟೋಟಲ್ ಪ್ರಾಜೆಕ್ಟ್ ನ ಈ ಮೇನ್ ಒಳಗೆ ಮುಗಿಸೋದಿಲ್ಲ. ನೀವು ಏನಾದ್ರು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡಿಸಿದ್ರೆ ಕೆಲಸ ಆಗ್ತದೆ, ಇಲ್ಲಾಂದ್ರೆ ಈ ಹಣ ಎಲ್ಲ ವಾಪಸ್ ಹೋಗ್ತದೆ. ಇದನ್ನ ಮುಗಿಸ್ಕೊಡ್ಲಿಕ್ಕೆ ಇನ್ನೂ ಅವಕಾಶ ಇಲ್ಲ. ಈಗ ಅಧ್ಯಕ್ಷರೇ ಅವ್ರನ್ನ ಕರೆದು ಮಾತಾಡ್ಲಿಕ್ಕೆ ನೀವು ಮುಂದೂಡಿದ ಸಭೆಯಲ್ಲಿ 2 ಸಭೆಯಲ್ಲಿ ಆ ಗುತ್ತಿಗೆದಾರನ್ನ ಸಭೆಗೆ ಕರಿಬೇಕು ಅಂತ ನಿರ್ಣಯ ಆಯಿತು. ಮೊನ್ನೆ ಸಮೇತ ನಿರ್ಣಯ ಆಯಿತು. ಸಭೆಗೆ ಕರೆದು ನಾವು ಅವ್ರ ಹತ್ರ ಮಾತಾಡಬೇಕು ಅಂತ ಆಗಿ ನಿರ್ಣಯ ಆದ ಮೇಲೂ ಕೂಡ ಅವ್ರನ್ನ ಯಾಕೆ ಸಭೆ ಕರೀತಾ ಇಲ್ಲ? ಅಲ್ಲ, ನಾವೇನು ಸಭೆ ಕರಿಬೇಕು? ನೀವು ಕಾಂಟ್ರಾಕ್ಟ್ಗಳು 3-4 ಜನರು ಆಗಡಿ ಬೇರೆ ಬೇರೆ ಸಬ್ ಪೊಲೀಸಿ ಕೊಟ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ಕೇಳುವಾಗ 4ನೇ ಸಬ್ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಕ್ವಾಲಿಟಿ ವರ್ಕ್ ಆಗ್ಬೋದು ನಿಮಗೆ? ಅದಕ್ಕೆ ಹೇಳ್ತಿರೋದು, ನಿಮಗೆ ಪವರ್ ಇದೆ, ಅವ್ನು ಇಮಿಡಿಯೇಟ್ ಕರೆಸಿ. ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವ್ನು ಕರೆಸಿ. ಆಯ್ತಿದ್ದಾರೆ, ನೀವು ಅಧ್ಯಕ್ಷ ಕರ್ಸ್ಬಿಟ್ಟು ಒಂದು ಕೂತ್ಬಿಟ್ಟು ವ್ಯವಸ್ಥೆ ಮಾಡಿಸಿ ಸರ್. ಪುನಃ ಅಧ್ಯಕ್ಷರೇ ಪುನಃ ಹೇಳ್ತಾ ಇದ್ದೀವಿ, ಎಲೆಕ್ಷನ್ ಎಲ್ಲಾದ್ರೆ ಚುನಾವಣೆ ಪುನಃ 1 ತಿಂಗಳು ಮುಂಚೆನೆ ಕರೆದ್ರೆ ನಮ್ಮ ಅವಧಿ 5 ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ. ಇನ್ನೂ ಅವನು ಒಂದು 15 ಕೋಟಿ ಕೆಲಸ ಮಾಡಬೇಕು. ಇಲ್ಲಿ ಕರೆದು ಅವನಿಗೆ ಡೈರೆಕ್ಷನ್ ಕೊಟ್ಟು ಎಲ್ಲ ಸಭೆಯಲ್ಲಿ ಡೈರೆಕ್ಷನ್ ಕೊಟ್ಟು, ಇಲ್ಲದ್ರೆ ಕಪ್ಪು ಪಟ್ಟಿಗೆ ಸೇರಿಸ್ಬಿಡಿ, ಬ್ಲಾಕ್ ಲಿಸ್ಟಿಗೆ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡಿ, ಪೇಮೆಂಟ್ ಎಲ್ಲ ಬ್ಲಾಕ್ ಮಾಡ್ಲಿಕ್ಕೆ ಹೇಳಿ. ನಮ್ಮ ಕೆಲಸನೂ ಮಾಡದೆ ಇವನು ದುಡ್ಡು ತಗೊಂಡು ಮೆರೆದು ನಮ್ಮನ್ನ ಸಮಸ್ಯೆಗೆ ಹಾಕೋದು ಬೇಡ. ನೀವು ಇಲ್ಲದ್ರೆ ಇವತ್ತು ಕರಿತೀವಿ ಅಂತ ಹೇಳಿ, ಇಲ್ಲದ್ರೆ ಕಪ್ಪು ಪಟ್ಟಿಗೆ ಇವತ್ತು ಅವ್ರನ್ನ ಸೇರಿಸ್ತೀವಿ ಅಂತ ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳಿಸಿ, ಡಿಸಿ ಕಳಿಸಿ, ಮುಖ್ಯಮಂತ್ರಿಗೆ ಕಳಿಸಿ. ಇದನ್ನ ಸೀರಿಯಸ್ ಆಗಿ ಮಾಡಬೇಕು. ನೀವು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಖಂಡಿತವಾಗ್ಲೂ ನೋಡಿ, 3ನೇ ಹಂತದಲ್ಲಿ ಸಮೇತ ಸಾಕಷ್ಟು ಹಣ ವಾಪಸ್ ಹೋಗಿದೆ ಇದರಲ್ಲಿ. ಪುನಃ 4ನೇ ಹಂತದಲ್ಲಿ ಹೋಗ್ಲಿಕ್ಕೆ ನೀವುಗಳೇ ಕಾರಣ ಆಗ್ತೀರಿ. ನೀವು ಮಾಡ್ತಾರೆ 100ಕ್ಕೆ 100 ಇವರು ಕಂಪ್ಲೀಟ್ ಮಾಡೋದಿಲ್ಲ. ಪುನಃ ಇದು ಮುಂದುವರಿಸಲಿಕ್ಕೆ ಅವಕಾಶನೂ ಇಲ್ಲ. ಕಳಿಸಲ್ಲ, ಈಗ ಆಯ್ತು 3ನೇ ವರ್ಷ ಇದು. ಪುನಃ ಇದು ಮುಂದುವರಿಸಲಿಕ್ಕೆ ಅವಕಾಶ ಇಲ್ಲ. ಈ ಹಣ ಖಂಡಿತ ವಾಪಸ್ ಹೋಗುತ್ತೆ. ನೀವು ಅಧ್ಯಕ್ಷ, ಉಪಾಧ್ಯಕ್ಷ, ಕಮಿಷನರ್ ಅದಕ್ಕೆ ನೇರವಾಗಿ ಕಾರಣ ಆಗ್ತದೆ. ಎರಡನೇದಾಗಿ ಎಲ್ಲಿ ಮಾಡ್ತೀರಿ? 3 ಸಭೆಗಳ ಬಗ್ಗೆ ಚರ್ಚೆ ಆಗಿದೆ. ಏನ್ ಮಾಡಿಲ್ಲ ಅದನ್ನ ಹೇಳಿ. ಕೆಲಸ ಮುಗಿಸೋದಿಲ್ಲ. ಮೇ ಜೂನಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಜೂನಿಂದ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಅಕ್ಟೋಬರ್ ಆದ್ಮೇಲೆ ನೀವು ಇರ್ತೀರಾ? ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ, ಈ ಸಭೆ ಸೀರಿಯಸ್ ಆಗಿ ಕರೆದು ಫೋನ್ ಮಾಡಿ ಮಾಡಪ್ಪ ಅಂತ ಹೇಳಿದ್ರೆ ಅವ್ನು ಮಾಡಲ್ಲ. ಯಾಕಂದ್ರೆ ಮೇಲೆ ರಾಜ್ಯ ಸರ್ಕಾರ ಲೆವೆಲ್ ಅಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಗುತ್ತಿಗೆದಾರ, ಅವ್ರನ್ನ ನಿಮ್ಮ ಒಬ್ಬರಿಂದ ಮಣಿಸ್ಲಿಕ್ಕೆ ಆಗೋದಿಲ್ಲ. ಸಭೆ ಕರೆದು ಕರೆಕ್ಟ್ ಆಗಿ ಡೈರೆಕ್ಷನ್. ಉಪಾಧ್ಯಕ್ಷರೇ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಕರ್ದಿದ್ದು ಅವ್ರನ್ನ ಬರೆದಿದ್ದು KWS ಬಂದಿದ್ದಾರೆ. ಎಲ್ಲ ಕರ್ದಿದ್ದು ಅವ್ರು ಬರ್ಲಿಲ್ಲ. ಕಳ್ಸ್ಕೊಡೋಣ ಸರ್ ನಮ್ಗೆ. ಒಂದು ಅವಕಾಶ ಕೊಡಿ, ಶಾರ್ಟ್ ಪೀರಿಯಡ್ ಅಲ್ಲಿ ಮೀಟಿಂಗ್ ಕರೀರಿ. ಬರದಿದ್ರೆ ನಾವು ಅವರ ಅದೇ ರೀತಿ ನಿಮ್ಗೆ ನಿರ್ಣಯ ಮಾಡಿ ಕಳ್ಸ್ಕೊಡೋಣ. ಓಕೆ ಸರ್. ಹಾಗೆ KWS ಬಂದಿದ್ದಾರೆ. ಲಾಸ್ಟ್ ಟೈಮ್ KWS ಬರಕ್ಕೆ ಹೇಳಿದ್ರೆ ಗುಂಡಿ ತೆಗೆದು ಮುಖ್ಯ ರಸ್ತೆಗಳನ್ನೆಲ್ಲ ಗುಂಡಿ ತೆಗೆದಿದ್ದಾರೆ. ಅಲ್ಲಿ ವಾಟರ್ ಸೋರ್ಸ್ ಅನ್ನ ಅವರು ಟೆಸ್ಟ್ ಮಾಡಿ ಬಹುತೇಕ ಕಡೆಗೆ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿದ ಕಡೆಗಳಲ್ಲಿ ರೀಸೆಟಲ್ಮೆಂಟ್ ಆಗಬೇಕು. ಮಾಧವಪೇಟೆ ಕಡೆಯಲ್ಲಿ ಮುಖ್ಯ ರಸ್ತೆಗಳನ್ನ ತೆಗೆದು ಅಲ್ಲಿ ಅವರು ಇಂಟರ್ಲಾಕ್ ಗಳನ್ನ ಹಾಕಬೇಕು, ಅಲ್ಲಿ ಸಿಮೆಂಟ್ ಹಾಕಬೇಕು, ಮುಖ್ಯ ರಸ್ತೆಗೆ ಮತ್ತೆ ಡಾಮರೀಕರಣ ಮಾಡಬೇಕು. ಇದನ್ನ ಮಾಡ್ತಾ ಇಲ್ಲ. ಯಾವ ಫೇಸ್ ನಲ್ಲಿ ಇವರು ಡಿಗಿಂಗ್ ಮಾಡ್ತಾರೆ ಆ ಫೇಸ್ ನಲ್ಲಿ ರೀಸೆಟಲ್ಮೆಂಟ್ ಮಾಡ್ತಾರೆ. ಒಂದು ವೇಳೆ ಈಗಂತೂ ಮಳೆ ಬಂದು ಮಣ್ಣೆಲ್ಲ ಆಗಿದ ಕೆಲಸ, ಮಣ್ಣೆಲ್ಲ ಸೆಟ್ಲ್ ಆಗಿದೆ, ಇನ್ನದು ಕುಸಿಯುವಂತಹ ಅವಶ್ಯಕತೆ ಏನಿಲ್ಲ. ಈಗಾದ್ರೂ ಅದು ಮಾಡಬಹುದಲ್ಲ. ಅದನ್ನ ಆ ವಿಷಯವನ್ನ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಮುಂಚೆ ಮಾಡಿರೋದು ಇದು ಜನರಿಗೆ ದೂರ ನಿಲ್ಲಿಗೆ ಆಗ್ತಿಲ್ಲ. ಒಂದು ವಾರ 2 ವಾರದ ಸಮಸ್ಯೆ ಅಲ್ಲ, ಎಲ್ಲ ಕಡೆ ಸಮಸ್ಯೆ ಆಗಿದೆ. ನೀವು ಇವ್ರು ಸ್ವಲ್ಪ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಅಧ್ಯಕ್ಷರೇ ಈಗ ನಿಮ್ಮಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ 1 ನಿಮಿಷ 15 ದಿವಸ 20 ದಿವಸ ನೀರಿಲ್ಲ.
ನಮ್ಮ ನಗರಸಭೆ ಸುಬ್ರಹ್ಮಣ್ಯ ಪಾಪ ಎಷ್ಟು ಬಿಸಿ ಇದ್ರು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಿಮ್ಮಲ್ಲಿ ಪ್ಲಂಬರ್ ಇಲ್ಲವೇ ಇಲ್ಲ. ಯಾಕಂದರೆ ವಿನಾಯಕ ರೈಸ್ ಮಿಲ್ ಹಿಂದುಗಡೆ ಎಷ್ಟು ದಿವಸ ಆಯಿತು, ಅದನ್ನ ಮುಂದುಗಡೆ ಎಷ್ಟು ದಿವಸ ಪತ್ರಿಕೆ ಮುಂದುಗಡೆ ಇವತ್ತು ಸುಬ್ರಹ್ಮಣ್ಯ ಅವರು ಮಾಡುವಂಥ ಸ್ಥಿತಿ ಬಂದಿದೆ. ನೀವು ಏನು ಹೇಳ್ತೀನಿ ನೀವು ಫಾಸ್ಟ್ ನೋಡಿ ನೋಟ್ ಮಾಡ್ಕೊಳ್ಳಿ ಅಲ್ಲ. ಮೀಟಿಂಗ್ ಅಲ್ಲಿ ನಾವು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಏಪ್ರಿಲ್ ಎಂಡಿಗೆ ನಮಗೆ ಮಡಿಕೇರಿ ನಗರಸಭೆಯಲ್ಲಿ ಎಲ್ಲ ಮುಗಿಸ್ಕೊಡ್ಬೇಕು. 125 ಕಿಲೋಮೀಟರ್ ಏಪ್ರಿಲ್ ಎಂಡಿಗೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತೀವಿ. ಈಗ 118 ಕಿಲೋಮೀಟರ್ ಆಗಿದೆ. ಇನ್ನು DAP ಈಗ ಈ ಒಂದು ತಿಂಗಳಲ್ಲಿ ಆಗುತ್ತಾ? ಗಮನ ಬಯಸಿದ್ದು ಅದೇ DAP ಬರುತ್ತಲ್ಲ, ಅದು 2.5 ಕಿಲೋಮೀಟರ್ ಬೇಕು. ಈಗ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾ, ನಾನು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಮಲ್ಲಿ ಬೇರೆ 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 ಜನರು ಕೆಲಸ ಮಾಡುವಂಥದ್ದು, ಡಿಗ್ ಮಾಡುವಂಥದ್ದು ಬೇರೆ, ಪೈಪ್ ಲೈನ್ ಹಾಕುವಂಥದ್ದು ಬೇರೆ, ಟೆಸ್ಟಿಂಗ್ ಮಾಡುವಂಥದ್ದು ಬೇರೆ. ನನ್ನ ವಾರ್ಡಲ್ಲಿ ಪೈಪ್ ಹಾಕ್ಬಿಟ್ಟು ಹೋದ್ರು. ಪೈಪ್ ಹಾಕ್ಬಿಟ್ಟು ಹೋದವ ಜಾಯಿಂಟೇ ಮಾಡಲಿಲ್ಲ, ಮಣ್ಣು ಹಾಕಿ ಮುಚ್ಚಿದ್ದಾರೆ. ಇವರು 1 ತಿಂಗಳಾದ ಹುಡುಕಿದ್ದಾರೆ, ಎಲ್ಲಿ ಲೀಕೇಜ್ ಅಂತ ಗೊತ್ತಿಲ್ಲ. ಈ ರೀತಿಯ ಸಮಸ್ಯೆಗಳು ತುಂಬಾ ನಡೀತಿವೆ. ಇದನ್ನ ಟೈಮ್ ವೇಸ್ಟ್ ಆಗ್ತಿರುವಂಥದ್ದು. ಎರಡನೇದು ಏನು ಅಂತ ಹೇಳಿದ್ರೆ, ಪಕ್ಕದ ಸುಳ್ಯ, ಚಾಮರಾಜನಗರ ಮೀಟರ್ ಅಲ್ಲಿ ಚಾಲು ಆಗಿದೆ. ನಮ್ಮಲ್ಲಿ ಮಾತ್ರ ಸೋಮವಾರಪೇಟೆ ಸ್ಟಾರ್ಟ್ ಆಗಿದೆ. ಸೋಮವಾರಪೇಟೆ ಆಗಿದೆ, ಮಡಿಕೇರಿ ಆಗಿದೆ. ಸೋಮವಾರಪೇಟೆ ಅದಕ್ಕೆ ಅಧ್ಯಕ್ಷರೇ, ಈಗ ಏನಿದೆ ಅಂದ್ರೆ ಎಲ್ಲ ಮನೆಗಳಿಗೂ ಮೀಟರ್ ಕೊಡುವಂತ ಕೆಲಸ ಆಗಬೇಕು. ಒಂದು ಯಾಕೆಂತ ಹೇಳಿದ್ರೆ ಅಧ್ಯಕ್ಷರೇ, ಈಗ ಅವರು ಕೆಲವರು ಬೋರ್ವೆಲ್ ಇದೆ ಅದಿದೆ ಅಂತ ಹೇಳಿದ್ರು. ಈಗ ಮುಂದಿನ ದಿನಗಳಿಗೆ ಅಭಾವಗಳು ಬಂದಾಗ ಮೀಟರ್ ಕನೆಕ್ಷನ್ ಈಗ ಮಾಡಿರ್ಬೇಕು. ಯಾರಿಗೆಲ್ಲ ಇಲ್ಲ ಅವ್ರು ಮೀಟರ್ ಕನೆಕ್ಷನ್ ಮಾಡಿಕೊಳ್ಳಿ, ನಮ್ಮಿಂದ NOC ಕೊಟ್ಟು ಅದ್ರದ್ದು ಏನ್ ಚಾರ್ಜಸ್ ಇದೆ ಕಟ್ಟಬೇಕು. ನಮಗೆ ವರಮಾನವೂ ಆಯ್ತು, ಅವರಿಗೆ ಕನೆಕ್ಷನ್ ಆಗುತ್ತೆ. ಅದಕ್ಕೆ ಎಲ್ಲರಿಗೂ ಕಡ್ಡಾಯ ಮಾಡಬೇಕು. ವಿಷಯವನ್ನು ಎಲ್ಲರಿಗೂ ಕಡ್ಡಾಯ ಮಾಡಬೇಕು. ಪ್ರತಿ ಮನೆಗೂ ಕಲೆಕ್ಷನ್ ಆಗಬೇಕು. ಮತ್ತೆ ಈ ಕಡು ಬರುತ್ತಾನೆ MLA ಮೀಟಿಂಗ್ ಇದೆ, ಬೆಂಗಳೂರು ಮೀಟಿಂಗ್ ಬಂದಾಗ ಡ್ರೈನೇಜ್ ಹೊಡೆದರೆ ಅಟೆಂಡ್ ಮಾಡ್ತಿದ್ದೀರಾ? ನನಗೆ ಬಂದಾಗ ಅಲ್ಲ, ಅವರೇ ನಿಮಗೆ ಹೇಳಿದಾಗ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು. ಮಾಡಿಲ್ಲ, ಮಾಡಿದ್ರೆ ಇಲ್ಲ 3 ದಿನ ಔಟೇ ಆಗಲಿ, ನಿಮ್ಮಲ್ಲಿ ರೆಡಿ ಇರಬೇಕು. ಅದೆಲ್ಲ ಪ್ಲಂಬರ್ ನೀವು ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ, ನಿಮ್ಮ ಕೆಲಸ ಮಾಡುವ ಮಾಡಿದೆ. ಮೊನ್ನೆ ಮಾಡಿದ್ರಿ 2-3 ಜನ ಬಿದ್ದ ಮೇಲೆ ನಾನು ಅಷ್ಟೊತ್ತಿ ಕರೆದು ಮಾಡಿಲ್ಲ. ಕೊನೆಗೆ ನಮ್ಮ ಕಾಂಟ್ರಾಕ್ಟ್ ಕಡೆಗಿಂತ ನಮ್ಮ ಪ್ಯಾಚ್ ವರ್ಕ್ ಮಾಡೋ ಟೈಮ್ನ ಮುಚ್ಚಿದ್ದೀನಿ. ನಿಮ್ಮ ಪ್ರಸನ್ನವರು ನೀವು ಏನು ಹೇಳ್ತಿದ್ರೆ ಮಾರ್ಚ್ ಒಳಗೆ ಕಂಪ್ಲೇಂಟ್ ಮಾಡಬೇಕು, ನಮ್ಗೆ ಟೈಮ್ ಇದೆ, ನಾವು ಮಾರ್ಚ್ ಒಳಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಕಂಪ್ಲೀಟ್ ಮಾಡ್ತೀನಿ ಅಂತ. ಈಗ ಮಾರ್ಚ್ ಬಂತು, ಈ ಮಾರ್ಚ್ ಒಳಗೆ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಏಪ್ರಿಲ್ ನೀವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲ್ಲ. ರೆಸಲ್ಯೂಷನ್ ಬರ್ಕೋಬೇಕು ಸರ್. ಗೌರ್ಮೆಂಟ್ಗೆ ಕಳಿಸ್ಬೇಕು. ನಾನು ಕೇಳಿದಾಗೆಲ್ಲ ನಮಗೆ ಮಾರ್ಚ್ ಒಳಗೆ ಟೈಮ್ ಇದೆ ಸರ್, ನೀವೇನು ಮಾತಾಡ್ತಿದ್ದೀರಾ, ನಾವು ಮಾರ್ಚ್ ಒಳಗೆ ಮಾಡಿಕೊಡ್ತೀವಿ ಅಂತ. ಮಾರ್ಚ್ ಆಯ್ತಲ್ಲ, ಮತ್ತೆ ನಮ್ಗೆ ಒಂದು ನಿಮಿಷ ಸರ್. ಮತ್ತೆ ಇನ್ನೊಂದು ಇಂಟರ್ಲಾಕ್ ಎಲ್ಲ ಕಿತ್ತಾಕಿದಿರಲ್ಲ, ಎಲ್ಲ ಕಿತ್ತಾಕಿದ್ರಲ್ಲ ಮೈನ್ ರೋಡ್ನಲ್ಲಿ, ಯಾರನ್ನ ಹಾಕೋದು? ರಾಮನವಮಿ ಅಂಗವಾಗಿ ಸೋಮರಪೇಟೆ ಪಟ್ಟಣದ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಆಂಜನೇಯ ದೇವಾಲಯದಲ್ಲಿ ದೇವಾಲಯ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೇವಾಲಯದ ಪ್ರಧಾನ ಅರ್ಚಕರಾದ ನಂಜುಂಡೇಶ್ವರ ಅವರ ಪುರೋಹಿತ್ವದಲ್ಲಿ ಅಭಿಷೇಕ, ಅರ್ಚನೆ, ಮಹಾ ಮಂಗಳಾರತಿ ನಡೆಯಿತು. ಕೊಡ್ತಾರೆ, ಬನ್ನಿ ವತಿಯಿಂದ ರಾಮನವಮಿ ಉತ್ಸವ ಸಮಿತಿಯಿಂದ 11ನೇ ವರ್ಷದ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ರಾಮನವಮಿ ಉತ್ಸವದಲ್ಲಿ ನಾವು ಬೆಳಗ್ಗೆ ದೇವಸ್ಥಾನದಲ್ಲಿ ಒಂದು ಪೂಜೆ ಎಲ್ಲ ಮಾಡಿ, ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರ್ತದೆ, ಮಧ್ಯಾಹ್ನ ಅನ್ನದಾನ ವ್ಯವಸ್ಥೆ ಇರ್ತದೆ, ರಾತ್ರಿ ಅನ್ನದಾನ ವ್ಯವಸ್ಥೆ ಇರ್ತದೆ. 6:30ಕ್ಕೆ ಸರಿಯಾಗಿ ನಾವು ಮಹಾಮಂಗಳಾರತಿ ಆದಮೇಲೆ ರಾಮನ ಮೂರ್ತಿಯನ್ನು ಅಲಂಕಾರ ವಿದ್ಯುತ್ ಮಂಟಪದಲ್ಲಿ ಕೊಳ್ಳಿರಿಸಿ ಅಲ್ಲಿಂದ ನಾವು ಒಂದು ಪ್ರೊಸೆಷನ್ ಹೊಡ್ತೀವಿ. ಪ್ರೊಸೆಷನಲ್ಲಿ ಎಲ್ಲ ಜನಪದ ಕಾರ್ಯಕ್ರಮ ಇರ್ತದೆ. ಒಂದು ಚೆಂಡೆ,
ಹುಲಿವೇಷ, ಹಾಗೆ ಕೀಲ್ಕುದುರೆ, ಭಜನಾ ಮಂಡಳಿ ಅವ್ರದಿಂದ ಮಂಗಳೂರು ಭಜನಾ ಮಂಡಳಿಯಿಂದ ಭಜನಾ ಟೀಮ್ ಇರ್ತದೆ. ಹಾಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಾವು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಎಲ್ಲ ಮಾಡಿ ನಾವು ಕಾರ್ಯಕ್ರಮವನ್ನು ಮತ್ತೆ ಮುಕ್ತಾಯ ಮಾಡ್ತೀವಿ. ಆದರೆ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ನಾವು ಡಿಜೆ ಬಳಸಲ್ಲ, ಜನಪದ ಕಾರ್ಯಕ್ರಮ ಅಂತ ಕಾರಣಕ್ಕೋಸ್ಕರ ಜನಪದ ಕಲೆಗಳನ್ನೇ ಕರೆಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ಸಾಯಂಕಾಲ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ರಾಮನವಮಿ ಉತ್ಸವ ಸಮಿತಿ ಕಡೆಯಿಂದ ನಾನು ಮನವಿ ಮಾಡಿಕೊಳ್ತೇನೆ. ನೆರೆದಿದ್ದ ಭಕ್ತರಿಗೆ ಬೆಳಿಗ್ಗೆ ತಿಂಡಿ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನ ಮಾಡಲಾಗಿತ್ತು. ರಾಮನವಮಿ ಅಂಗವಾಗಿ ಸಂಜೆ ವಿವಿಧ ಗ್ರಾಮೀಣ ಭಾಗಗಳಿಂದ 12 ಸ್ತಬ್ಧ ಚಿತ್ರಗಳು, ಜನಪದ ಕಲಾ ತಂಡಗಳಾದ ಡೊಳ್ಳು, ನಂದಿ, ವೀರಗಾಸೆ, ಚಂಡೆ, ಸುಗ್ಗಿ ಕುಣಿತದೊಂದಿಗೆ ರಾಮದೇವರ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ರಾಮನವಮಿ ಆಚರಣಾ ಸಮಿತಿ ಅಧ್ಯಕ್ಷ ಸುಭಾಷ್ ತಿಮ್ಮಯ್ಯ, ಆಂಜನೇಯ ದೇವಾಲಯ ಸಮಿತಿ ಅಧ್ಯಕ್ಷ ಸಿಪಿ ಗೋಪಾಲ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಸ್ಎಲ್ ಸೀತಾರಾಮ್, ಕಾರ್ಯದರ್ಶಿ ನಂದಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಾಪಕ್ಲು ಬಳಿಯ ಕುಂಜಿಲ ಪೈನರಿ ದರ್ಗಾದಲ್ಲಿ ವಾರ್ಷಿಕ ಉರುಸು ಸಮಾರಂಭಕ್ಕೆ ಗಣ್ಯರು ಶ್ರದ್ಧಾಭಕ್ತಿಯ ಚಾಲನೆ ನೀಡಿದರು. ಶುಕ್ರವಾರ ಜುಮಾ ನಮಾಜ್ನ ಬಳಿಕ ದರ್ಗಾಗೆ ತೆರಳಿದ ಸಮುದಾಯ ಬಾಂಧವರು ಜಮಾತ್ ಖತೀಬರಾದ ನಿಜಾರ್ ಅಹಸನಿ ಕಕ್ಕಡಿಪುರಂ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಕುಂಜಿಲ ಪೈನರಿ ಮುಸ್ಲಿಂ ಜಮಾತ್ ಆಡಳಿತ ಮಂಡಳಿ ಅಧ್ಯಕ್ಷ ಎಂಎ ಶೌಕತ್ ಅಲಿ ಧ್ವಜಾರೋಹಣ ನೆರವೇರಿಸಿದರು. من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. ಉರುಸು ಸಮಾರಂಭ ಮಾರ್ಚ್ 31ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದ್ದು, ಮಾರ್ಚ್ 30ರಂದು ಸೋಮವಾರ ಸರ್ವಧರ್ಮ ಸಮ್ಮೇಳನ ನಡೆಯಲಿದೆ. ಅಂದು ಸಂಜೆ 4 ಗಂಟೆಗೆ ಮಸೀದಿಯಲ್ಲಿ ಮೌಲೂದ್ ಪಾರಾಯಣ ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವಿದೆ. ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷರಾದ ವಿಎ ಅಬ್ದುಲ್ ರೆಹಮಾನ್, ಪ್ರಧಾನ ಕಾರ್ಯದರ್ಶಿ ಸಹೀದ್ ಪಯ್ಯಡತ್, ಕೋಶಾಧಿಕಾರಿ ಕುಂಡಂಡ ಹಮ್ಜಾ, ದರ್ಸ್ ರಿಲೀಫ್ ಸಮಿತಿ ಅಧ್ಯಕ್ಷ ತರ್ಮಲ್ ಹಮ್ಜಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಕುಶಾಲನಗರ ತಾಲೂಕು ಮಟ್ಟದ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ಸಭೆಗೆ ಪಾಲ್ಗೊಳ್ಳದೆ ಸಿಬ್ಬಂದಿ ಕಳುಹಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಸಮರ್ಪಕ ಮಾಹಿತಿ ಇಲ್ಲದ ಸಿಬ್ಬಂದಿಗಳನ್ನು ಸಭೆಗೆ ಕಳುಹಿಸುವ ಪರಿಪಾಠದ ಬಗ್ಗೆ ಸಭಾಧ್ಯಕ್ಷರು ಹರಿಹಾಯ್ದರು. ಸದ್ಯದಲ್ಲೇ ಶಾಸಕರ ಸಮ್ಮುಖದಲ್ಲಿ ನಡೆಯುವ ಕೆಡಿಪಿ ಸಭೆಯಲ್ಲಿ ಹಿರಿಯ ಅಧಿಕಾರಿ ಪಾಲ್ಗೊಂಡು ಸೂಕ್ತ ಉತ್ತರ ನೀಡಬೇಕಿದೆ ಎಂದು ಶಶಿಧರ್ ಸಿಬ್ಬಂದಿಗೆ ಸೂಚನೆ ನೀಡಿದರು. ಮುಖ್ಯ ಕಾರ್ಯದರ್ಶಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಇವ್ರ ಮೇಲೆ ಒಂದು ಸಬ್ಮಿಷನ್ ಕೊಡಬೇಕು, ಕನಿಷ್ಠ ಆಗಲೇಬೇಕು ಅಂತ ಹೇಳಿದ್ದೀನಿ. ಅಧ್ಯಕ್ಷರ ವಿವೇಚನೆ ಬಿಡಿ ಅಂತ ಆಲೋಚನೆ ಮಾಡ್ಬೇಕು ಹೇಳಿ. ಕಳೆದ ಬಾರಿ ರಾಜ್ಯದ ಫಲಾನುಭವಿಗಳಿದ್ದಾರೆ, ಅವ್ರಿಗಾಗಿ ಒಂದು ಸಹಕಾರ ಬ್ಯಾಂಕನ್ನು ಆರಂಭ ಮಾಡಿದ್ದಾರೆ. ಈ ಫಲಾನುಭವಿ ಒಂದು ನಿರ್ದಿಷ್ಟ ಪ್ರಮಾಣದ ಸಾಲವನ್ನು ಪಡೆಯಲಿಕ್ಕೆ ಅವರ ಅರ್ಹತೆಯನ್ನು ಹೊಂದುತ್ತಾರೆ. ಅಂದ್ರೆ ಈ ಫಲಾನುಭವಿ ಏನಿದ್ರೆ ಅದು 2,000 ಸಾಲವನ್ನ 2,000 ಬರುತ್ತೆ, ವಜಾ ಆಗ್ತಾ ಹೋಗ್ತದೆ. ಇದರಲ್ಲಿ ಏನಂದ್ರೆ ಈಗ ನಮ್ಗೆ ಅಕ್ಕಪಕ್ಕ ಏನ್ ಡಿಪೋದಿಂದ ಆಪರೇಟ್ ಆಗ್ತಾ ಇದ್ರೆ ಅಲ್ಲಿಂದ ರೂಟ್ಗಳು ಇಲ್ಲಿ ಹೊಸದಾಗಿ ಏನು ಮಾಡಲ್ಲ, ಅಲ್ಲಿಂದ ರೂಟ್ಗಳು ಇಲ್ಲಿ ತಗೊಂಡು ಅದನ್ನ ಆಲ್ಟರ್ ಮಾಡ್ತಾರೆ ಸರ್. ಯಾವ ಜಾಗಕ್ಕೆ ಎಲ್ಲೆಲ್ಲಿ ಬಸ್ ಬಿಡಬೇಕು ಅಲ್ಲಿಗೆ ಬೇಡಿಕೆ ಇರುವಲ್ಲಿ ಹೊಸ
ಹೊಸ ರೂಟ್ ನಂತರ ಮಾಡ್ತಾರೆ ಸರ್. ಫಸ್ಟ್ ಓಪನಿಂಗಿಗೆ ಹೊಸ ರೂಟ್ ಮಾಡಲ್ಲ. ಓಪನಿಂಗ್ ಆಗಿ ಮಾಡೋದಿಲ್ಲ. ಹೌದು, ಬೇರೆ ಡಿಪೋಗಳಿಂದ ಬಸ್ ತಗೊಳ್ತಾರೆ ಸರ್. ಯಾವ ರೂಟ್ ಅದಿಲ್ವಾ? ಪ್ರತಿ ಸಲ ಹತ್ಬಿಡ್ತಿಲ್ಲ ಈಗ ಎಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ರೆಕಮೆಂಡ್ ಮಾಡ್ತೀವಿ ಸರ್. ಅದು ನಮ್ಮ ಹತ್ರ ಡಿಸ್ಕಸ್ ಮಾಡಿ ಯಾವ ಬಸ್ನ ಇದು ಮಾಡ್ಬೋದು ಅಂತ ಡಿಪೋ ಮ್ಯಾನೇಜರ್ ಇದು ಮಾಡಿ ಅದಕ್ಕೆ ಇದು ಮಾಡ್ತಾರೆ. ನಮ್ಗೆ ಈ ಕಡೆ ಬರ್ಲಿಕ್ಕಲ್ಲ, ಟುವರ್ಡ್ಸ್ ಶ್ರೀರಂಗದ ಕಡೆ ಹೋಗ್ಲಿಕ್ಕೆ, ಈ ಕಡೆಯಿಂದ ಆ ಕಡೆ ಹೋಗುತ್ತಲ್ಲ, ಆ ಬಸ್ಗಳನ್ನ ನಿಲ್ಲಿಸ್ಬೇಕು. ಆ ಕಡೆಯಿಂದ ಬರೋ ಬಸ್ಗಳಿದೆ ಸರ್. ಸೊಸೈಟಿಗೆ ಅಕ್ಕಿ ಹೋಗ್ತಾರೆ ಸರ್, ಅದಾದ್ಮೇಲೆ ಪೇಪರ್ಗೆಲ್ಲ ನಾವು ಇಂಡಿವಿಜುವಲ್ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಹೌದು ಕೆಳಗಿನ ಇಲ್ಲಿಂದಲ್ಲ ಮಿಸ್ಕೊಳ್ಳಲ್ಲ ಅಡಿ 24 ತಾರೀಕು ಹೋಗಿದ್ರೆ ಬಯಟ್ ಹಾಕಿರೋ ಸಭೆಗೆ ಹೇಳ್ತಿರೋದು 27 ಮಾಡ್ತಾರೆ. 27 ಸೀನಿಯರ್ ಮಾಡಿರೋದು ಅಂತ ಹೇಳಿ ಇಲ್ಲ, ಕೊಟ್ಟೆ ಇಲ್ಲ ಅಂತ ಹೇಳಿ ಹಾಳಾಯ್ತು ಅಂತ ಹೇಳಿ ಏನಾರು ಒಂದು ಮಾತಾಡಿ ಸುಮ್ಮ ಕೂತ್ಕೊಂಡ್ರೆ ಮಾಹಿತಿ ಇಲ್ಲ. ಇದು ಮಾಹಿತಿ ನಾನು ಏನ್ ಸಭೆ ಮಾಡ್ಲಿ, ಏನಾರು ಒಂದು ಹೇಳ್ಬೇಕಲ್ಲ. ಏನ್ ಸಭೆ ಮಾಡ್ಲಿ? 7ನೇ ತಾರೀಕು KDP ಇದೆ, ಶಾಸಕರು ಇರ್ತಾರೆ. ಆ ಸಭೆ ನೀವು ಉತ್ತರ ಅಧಿಕಾರಿ ಬರಲೇಬೇಕಾಗಿ ಕಡ್ಡಾಯ ಬಳಕೆ ಮಾಡುವ 4 ವೀಲರ್ಸ್ ಅದು ಇವಾಗ ಈಗ ಸರ್ಕಾರ ತಾತ್ಕಾಲಿಕ ತಡೆಯಾದೇಶ ಕೊಟ್ಟಿದ್ದಾರೆ. 4 ಹೊಂದಿರುವವರನ್ನ ಅರ್ಹತೆ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ಹೇಳುವ ಮಾನದಂಡ ಏನಿತ್ತು, ಈ ಸರ್ಕಾರ ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಿದೆ. ಮತ್ತೆ 1,20,000 ಆದಾಯ ಇದನ್ನ ಈಗ ಸರ್ಕಾರ 3 ಲಕ್ಷಕ್ಕೆ 3 ಲಕ್ಷದವರೆಗೂ ಕೂಡ ಇದ್ದವರಿಗೆ BPL ಪಟ್ಟಿಯಲ್ಲಿ ಅದನ್ನು ಪರಿಗಣನೆ ತೆಗೆದುಕೊಳ್ಬೇಕು ಅಂತ ಹೇಳಿ ಹೊಸ ನೀತಿಯನ್ನು ಪ್ರಕಟಿಸ್ತಾ ಇದೆ. ನಾವು ನಿಮ್ಮನ್ನ ಕೇಳಿರ್ತೀವಿ, ಕೇಳಿದಾಗ ನಮ್ಮ ವ್ಯಾಪ್ತಿ ಬರೋದಿಲ್ಲ ಅಂತ ವಿಚಾರ ಕೊಡ್ತೀವಿ. ಏನೇನ್ ರೀತಿ ಇದು ಮಾಡ್ತೀವಿ ಅಧಿಕಾರಿಗಳು, ಇದೊಮ್ಮೆ ಹೇಳಿ ಅನ್ಯಾಯ ಮಾಡಿದ್ರೆ ಸರ್ ಒಳ್ಳೇದಾಗ್ತದೆ. ಒಳ್ಳೇದಾಗ್ತದೆ ನಿಮ್ಗೆ. 2 ಅರ್ಜಿ ಕಾಣೆ ಆಗಿದ್ದಾರೆ, ಏನದು ಕಾಣೆ ಆಗಲಿ? ಕಾರಣ ಏನು? ಯಾರು ಕೈವಾಡ? ಸರಿಯಾಗಿಲ್ಲ, ಆನ್ಲೈನ್ ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ ಅಂತ ಹೇಳಿ ಆನ್ಲೈನ್ ಸ್ವೀಕೃತಿ ಆದ್ಮೇಲೆ ಅವ್ರಿಗೆ ಇದು ಬಂದಿದೆ, ಸ್ವೀಕೃತಿ ಪತ್ರ ಬಂದಿದೆಯಲ್ಲ ಅವ್ರಿಗೆ. ಇಲ್ಲಿ ಸಮಸ್ಯೆ ಏನು ಅಂದ್ರೆ ಸರ್, ಮಡಿಕೇರಿ ಡಿಪೋ ಆ ಸಮಯದಲ್ಲಿ ಅಲ್ಲಿ ಚಾಲನೆ ಆಗ್ತಾ ಇಲ್ಲ. ಎಲ್ಲ ಹಾಸನ, ಅರಸೀಕೆರೆ ಈ ಭಾಗದ ಬರೋದು ಮತ್ತೆ ಹೋಗೋ ಟೈಮಲ್ಲೂ ಸುಲಭ ಇವರ ಮಡಿಕೇರಿ ಡಿಪೋ ಬಸ್ಗಳು ಸಂಚಾರ ಮಾಡ್ತಾ ಇಲ್ಲ. ಸರಿ ಅವರ ಇನ್ನೊಬ್ರು TCS ಕೊಟ್ಟ ವರದಿನೇ ಅದು. ಆ ಟೈಮ್ನಲ್ಲಿ ನಮ್ಮ ಡಿಪೋ ಬಸ್ಗಳು ಸಂಚಾರ ಮಾಡ್ತಾ ಯಾವ ಟೈಮು? ಬೆಳಗ್ಗೆ 7ರಿಂದ ಒಂದು 8ವರೆಗೆ ನಮ್ಗೆ ಇಲ್ಲಿ ರೀಚ್ ಆಗ್ಬೇಕು. ಆಚೆಂದ ಬರೋ ಕನಿಷ್ಠ ಏನು ಅಂತಂದ್ರೆ ಶ್ರೀರಂಗದ ಹೆಬ್ಬಾಲೆ, ಮಣಜೂರು ಕಡಿಮೆಯಿಂದ 200ರಿಂದ 300 ಜನ ಕಾರ್ಮಿಕರು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಮಹಿಳೆಯರು ಬರ್ತಾರೆ. ಆ ಮಹಿಳೆಯರೆಲ್ಲವ ಖಾಸಗಿ ವಾಹನಗಳಿಗೆ ಸುಮಾರು ಹಣ ಕೊಟ್ಟು ಪಾಪ ಬರ್ತಾರೆ. ಅವ್ರು ಸಣ್ಣ ಪುಟ್ಟ ಕಾರ್ಮಿಕ ವರ್ಗ ಕರ್ಸಕ್ಕೆ ಅವರು ಇತ್ತಿಂದ ಅತ್ತಿಂದ ಒಂದು ದಿನಕ್ಕೆ ಸುಮಾರು 60ರಿಂದ 70 ರೂಪಾಯಿ ವ್ಯಯ ಮಾಡ್ತಾರೆ. ಅದನ್ನಕ್ಕೆ ಸಹಾಯ ಆಗ್ಬೇಕು ಅಂತಾನೆ ನಾವು ಸುಮಾರು 5-6 ಮೀಟಿಂಗ್ ಇಂದನೂ ಶೇಖರ್ ಅವರು ನಾವು ಎಲ್ಲ ನಿಮ್ಗೆ ಒತ್ತಾಯ ಮಾಡ್ತಾ ಇರ್ತೀವಿ. ಅದಕ್ಕೆ ಸ್ಪಂದಿಸ್ತಾನೆ ಇಲ್ಲ. ಯಥಾಸ್ಥಿತಿ ತಥಾ ಪ್ರಜಾ ಅಂತ ಅದೇ ಉತ್ತರ, ಅದೇ ಉತ್ತರ. ಸೇಮ್ ಅದೇ ಟೈಮ್ ನಮ್ಮ ಬಸ್ಗಳು ಅದೇ ಸರ್. ಬೆಳಿಗ್ಗೆ 6 ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್, ಜಿಲ್ಲಾ ಸಮಿತಿ ಉಪಾಧ್ಯಕ್ಷ KC ಶಶಿ ಭೀಮಯ್ಯ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪುರಸಭೆಯ 2026-27ನೇ ಸಾಲಿನ ಆಯವ್ಯಯ ಸಭೆ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಉಪವಿಭಾಗಾಧಿಕಾರಿ, ಪುರಸಭೆ ಆಡಳಿತಾಧಿಕಾರಿ ನಿತಿನ್ ಚಕ್ಕಿ ಅವರು 48,54,60,000 ನಿರೀಕ್ಷಿತ ಬಜೆಟ್ ಮಂಡನೆ ಮಾಡಿದರಲ್ಲದೆ ಈ ಸಾಲಿನ ನಿರೀಕ್ಷಿತ ಉಳಿತಾಯ 55,66,000 ಎಂದು ಹೇಳಿದರು. 2026-27ನೇ ಸಾಲಿನ ಅಂದಾಜು ಪ್ರಮುಖ ವೆಚ್ಚಗಳು: ಪುರಸಭೆಯಲ್ಲಿ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು 25 ಲಕ್ಷ, ನೂತನ ಕಚೇರಿ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗೆ 7.5 ಕೋಟಿ ರೂಪಾಯಿ, ಪೌರ ಕಾರ್ಮಿಕರಿಗೆ ಆರೋಗ್ಯ ಮತ್ತು ಅಪಘಾತ ವಿಮೆ ಹಾಗೂ ಆರೋಗ್ಯ ತಪಾಸಣೆ ವೆಚ್ಚ ಸೇರಿ 12 ಲಕ್ಷ, ಮಂಗಳಮುಖಿಯರ ಅಭ್ಯರ್ಥಿಗಾಗಿ 5 ಲಕ್ಷ, ವಿರಾಜಪೇಟೆ
ಪುರಸಭೆ ದಾಖಲೆಗಳಿಂದ ಡಿಜಿಟಲೀಕರಣವನ್ನು ಕನ್ನಡದಲ್ಲಿ ಮಾಡಿರುವುದು ಉತ್ತಮವಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಅದೇ ರೀತಿ ಇಂದಿನ 2026-27ನೇ ಸಾಲಿನ ಬಜೆಟ್ ಮಂಡನೆ ಮಾಡಿಕೊಡಬೇಕಾಗಿ ಮಾನ್ಯರಲ್ಲಿ ಹೀಗೆ ಸದಾ ಚಿಂತಿಸುತ್ತಾ ಬೆನ್ನೆಲುಬಾಗಿ ನಿಂತಿರುವ ಮಾನ್ಯ ಶಾಸಕರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿರಾಜಪೇಟೆ ಹಾಗೂ ಇಂದಿನ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು, ಸರ್ವ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪುರಸಭಾ ವ್ಯಾಪ್ತಿಯ ಜನರಿಗೆ ಅತ್ಯುತ್ತಮ ಮೂಲಭೂತ ಸೌಲಭ್ಯವನ್ನು ಒದಗಿಸುವುದು ಮತ್ತು ಪುರಸಭೆಯನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು, ಅದಕ್ಕೆ ತಕ್ಕ ಆದಾಯ ಮೂಲಗಳಾದ ತೆರಿಗೆ ಸಂಗ್ರಹಿಸಿ ಹಾಗೂ ಅನುದಾನ ಪಡೆದು ಇವೆಲ್ಲವನ್ನು ಬಜೆಟ್ ಒಳಗೊಂಡು ಬರುವ ಆದಾಯಗಳಲ್ಲಿ ಆಸ್ತಿ ತೆರಿಗೆ, ವಾಣಿಜ್ಯ ಮಳಿಗೆ ಬಾಡಿಗೆ, ಉದ್ದಿಮೆ ಪರವಾನಗಿ, ಮಾರುಕಟ್ಟೆ ಬಾಡಿಗೆಗಳು ಹಾಗೂ ಇತರೆ ಶುಲ್ಕಗಳು ಮತ್ತು ಸರ್ಕಾರದಿಂದ ಬಿಡುಗಡೆ ಆಗುವ SFC ಅನುದಾನ, ಹಣಕಾಸು ಆಯೋಗದ ಅನುದಾನ, SFC ವಿಶೇಷ ಅನುದಾನ ಪ್ರಮುಖವಾಗಿರುತ್ತದೆ. ಇವೆಲ್ಲವನ್ನು ಅಂದಾಜಿಸಿಕೊಂಡು ಚರಂಡಿ ನಿರ್ಮಾಣ, ಬೀದಿ ದೀಪಗಳ ಅಳವಡಿಕೆ, ನೀರು ವಿತರಣಾ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ವಾಣಿಜ್ಯ ಮಳಿಗೆಗಳ ನಿರ್ಮಾಣ, ಸ್ಥಿರಾಸ್ತಿ ನಿರ್ಮಾಣಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒತ್ತು ನೀಡಬೇಕಾಗಿದೆ. ಅದೇ ರೀತಿ 2026-27ನೇ ಸಾಲಿನ ಅಂದಾಜು ಆಯವ್ಯಯದ ಪ್ರಮುಖ ಆದಾಯಗಳು: SFC ಅನುದಾನ 18 ಲಕ್ಷಗಳು, SFC ವಿದ್ಯುತ್ ಅನುದಾನ 132 ಲಕ್ಷಗಳು, SFC ವೇತನ ಅನುದಾನ 300 ಲಕ್ಷಗಳು, 15 ಮತ್ತು 16ನೇ ಹಣಕಾಸು ಅನುದಾನ 200 ಲಕ್ಷಗಳು, SFC ವಿಶೇಷ ಅನುದಾನ 800 ಲಕ್ಷಗಳು, ಡೇ ನಲ್ಮ್ ಯೋಜನೆ ಅನುದಾನ 5 ಲಕ್ಷಗಳು, SFC ಕುಡಿಯುವ ನೀರಿನ ಅನುದಾನ 5 ಲಕ್ಷಗಳು, ಸ್ವಚ್ಛ ಭಾರತ ಯೋಜನೆಯಡಿ ಘನತ್ಯಾಜ್ಯ ನಿರ್ವಹಣಾ ಅನುದಾನ 3 ಲಕ್ಷಗಳು, ಮಳೆಹಾನಿ ಅನುದಾನ 10 ಲಕ್ಷಗಳು, ಇತರೆ ಅನುದಾನ 25 ಲಕ್ಷಗಳು, ಆಸ್ತಿ ತೆರಿಗೆ, ಮನೆ ಕಂದಾಯ ತೆರಿಗೆ 238 ಲಕ್ಷಗಳು, ಆಸ್ತಿ ತೆರಿಗೆ ದಂಡ 12 ಲಕ್ಷಗಳು, ಅಂಗಡಿ ಮಳಿಗೆ ಬಾಡಿಗೆ 40 ಲಕ್ಷಗಳು, ಖಾತಾ ನಕಲು ಮತ್ತು ವರ್ಗಾವಣೆ ಶುಲ್ಕ 7.5 ಲಕ್ಷಗಳು, ಕಟ್ಟಡ ಪರವಾನಗಿ ಶುಲ್ಕ 6 ಲಕ್ಷಗಳು, ಉದ್ದಿಮೆ ಪರವಾನಗಿ ಶುಲ್ಕ ಮತ್ತು ಇತರೆ ಪರವಾನಗಿ ಶುಲ್ಕಗಳು 25 ಲಕ್ಷಗಳು. ಪ್ರಮುಖ ವೆಚ್ಚಗಳು: ಬೀದಿ ದೀಪ ಮತ್ತು ನೀರು ಸರಬರಾಜು ವಿದ್ಯುತ್ ಸ್ಥಾವರಗಳ ಬಿಲ್ಲು ಪಾವತಿಗಾಗಿ 13 ಲಕ್ಷಗಳು, ಕಾಯಂ ನೌಕರರ ವೇತನ ಪಾವತಿಸಲು 300 ಲಕ್ಷಗಳು, ಭೂಮಿ ಖರೀದಿಗಾಗಿ 10 ಲಕ್ಷಗಳು, ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು 25 ಲಕ್ಷಗಳು, ಮಂಗಳಮುಖಿಯರ ಅಭಿವೃದ್ಧಿಗಾಗಿ 5 ಲಕ್ಷಗಳು, ಪೌರ ಕಾರ್ಮಿಕರಿಗೆ ಆರೋಗ್ಯ ಮತ್ತು ಅಪಘಾತ ವಿಮೆ 7 ಲಕ್ಷಗಳು, ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ವೆಚ್ಚ 5 ಲಕ್ಷಗಳು, ಕಚೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಗಾಗಿ 750 ಲಕ್ಷಗಳು, ವಾಣಿಜ್ಯ ಮಳಿಗೆ ಕಾಮಗಾರಿಗಳಿಗಾಗಿ 25 ಲಕ್ಷಗಳು, ಕಚೇರಿ ಪೀಠೋಪಕರಣಗಳು 20 ಲಕ್ಷಗಳು, ಚರಂಡಿ ಅಭಿವೃದ್ಧಿಗಾಗಿ 75 ಲಕ್ಷಗಳು, ರಸ್ತೆ ಅಭಿವೃದ್ಧಿಗಾಗಿ 75 ಲಕ್ಷಗಳು, ಕಾಂಪೌಂಡು, ಸ್ವಾಗತ ಕಮಾನು, ತಡೆಗೋಡೆ ನಿರ್ಮಾಣ, ರಸ್ತೆ ಬದಿ ಮಾರ್ಗ ಸೂಚಿ ಫಲಕಗಳ ಅಳವಡಿಕೆ ಹಾಗೂ ಇತರೆಗಳು 30 ಲಕ್ಷಗಳು, ಗ್ರಂಥಾಲಯ ಮತ್ತು ಸಮುದಾಯ ಭವನ ಅಭಿವೃದ್ಧಿಗೆ 15 ಲಕ್ಷಗಳು, ಹೊಸದಾಗಿ ಬೀದಿ ದೀಪಗಳು, ಸಂಚಾರಿ ದೀಪಗಳು, ಕಂಬಗಳು ಇತ್ಯಾದಿ ಅಳವಡಿಸಲು 25 ಲಕ್ಷಗಳು, ಮಳೆ ನೀರಿನ ಚರಂಡಿಗಳು, ತೆರೆದ ಚರಂಡಿಗಳು, ಸಣ್ಣ ಸೇತುವೆ ಮತ್ತು ಸೇತುವೆ ಮಾರ್ಗಗಳು 20 ಲಕ್ಷಗಳು, ಸಾರ್ವಜನಿಕ ಶೌಚಾಲಯಗಳು 30 ಲಕ್ಷಗಳು, ಸ್ಮಶಾನ ಅಭಿವೃದ್ಧಿ 15 ಲಕ್ಷಗಳು, ಘನತ್ಯಾಜ್ಯ ನಿರ್ವಹಣೆ ಕಟ್ಟಡಗಳು 10 ಲಕ್ಷಗಳು, ಘನತ್ಯಾಜ್ಯ ವಸ್ತು ನಿರ್ವಹಣೆ ಯಂತ್ರೋಪಕರಣಗಳು ಮತ್ತು ಉಪಕರಣಗಳು 60 ಲಕ್ಷಗಳು, ಘನತ್ಯಾಜ್ಯ ವಸ್ತು ನಿರ್ವಹಣೆ ಘಟಕದ ಇತರೆ ಅಭಿವೃದ್ಧಿ 10 ಲಕ್ಷಗಳು, ನೈರ್ಮಲ್ಯ ವಾಹನ ಖರೀದಿಗಾಗಿ 40 ಲಕ್ಷಗಳು, ನೀರು ಸರಬರಾಜು ಅಭಿವೃದ್ಧಿ ಕಾಮಗಾರಿಗಳಿಗಾಗಿ 110 ಲಕ್ಷಗಳು, ಶುಲ್ಕ 22.50 ಲಕ್ಷಗಳು, ಮಾರುಕಟ್ಟೆ ಶುಲ್ಕಗಳು 25 ಲಕ್ಷಗಳು, ಸ್ಟಾಂಪ್ ಶುಲ್ಕ 20 ಲಕ್ಷಗಳು, ಬ್ಯಾಂಕ್ ಖಾತೆಗಳಿಂದ ಬರುವ ಬಡ್ಡಿ 12.5 ಲಕ್ಷಗಳು, ಜಾಹೀರಾತು ಶುಲ್ಕ 3 ಲಕ್ಷಗಳು, ಇತರೆ ಬಾಡಿಗೆಗಳು, ಟೆಂಡರ್ ಫಾರ್ಮ್ಗಳ ಮಾರಾಟ, ರಸ್ತೆ ಅಗೆತ ಶುಲ್ಕ, ವಾಹನ ಬಾಡಿಗೆ ಶುಲ್ಕಗಳು, ಇತರೆ ಶುಲ್ಕಗಳು 3.5 ಲಕ್ಷಗಳು. ಅವರಾಗಲಿ ಮತ್ತು ನಮ್ಮ ಸಿಬ್ಬಂದಿಗಳು, ಮುಖ್ಯವಾಗಿ ನಮ್ಮ ಅಕೌಂಟ್ಸ್ ಆಫೀಸರ್ ಇದ್ದಾರೆ, ಅವರು ಎಲ್ಲರಿಗೂ ಕೂಡ ಇವತ್ತಿನ ಬಜೆಟನ್ನು
ಸಕ್ಸಸ್ಫುಲ್ ಆಗಿ ಮಂಡಿಸಿದ್ದಕ್ಕೆ ನಮ್ಮೆಲ್ಲ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳು. ಹಾಗೂ ಇವತ್ತು ಉಪಸ್ಥಿತರಿರುವ ನಮ್ಮ ಮಾಧ್ಯಮದ ಮಿತ್ರರು ಮತ್ತು ನಮ್ಮ ಜನತೆ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ರಿ, ಅದಕ್ಕೂ ಕೂಡ ನನ್ನ ಅಭಿನಂದನೆಗಳು. ಹಾಗೂ ಇವತ್ತು ಬಜೆಟ್ನಲ್ಲಿ ಒಂದು 4-5 ಕಾರ್ಯಕ್ರಮಗಳು ಭಾಳ ಒಂದು ಖುಷಿ ಕೊಡುವಂಥ ಒಂದು ಸಂಗತಿ. ಮೊದಲನೇದಾಗಿ ನಮ್ಮ ರೆಕಾರ್ಡ್ ರೂಮ್ಸನ್ನು ಡಿಜಿಟೈಸ್ ಮಾಡ್ತಾ ಇದ್ದೀವಿ. ಅದು ಫಸ್ಟ್ ಟೈಮ್ ಐ ಥಿಂಕ್ ಎಂಟೈರ್ ಇದರಲ್ಲಿ ವಿರಾಜಪೇಟೆ ಇದರಲ್ಲಿ ಮುನ್ಸಿಪಾಲಿಟಿ ಫಸ್ಟ್ ಟೈಮ್ ನಾವು ರೆಕಾರ್ಡ್ಸ್ನ ಡಿಜಿಟೈಸ್ ಮಾಡ್ತಾ ಇದ್ದೀವಿ. ಇಟ್ಸ್ ಎ ಸ್ಟೆಪ್ ಇನ್ ಅ ಫಾರ್ವರ್ಡ್ ಡೈರೆಕ್ಷನ್. ಇಟ್ ಇಸ್ ಅ ಗುಡ್ ಇನಿಷಿಯೇಟಿವ್. ಇದನ್ನು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಹೇಳ್ತಾ, ಇದರ ಜೊತೆಗೆ ನಮ್ಮ ಮಂಗಳಮುಖಿಯವರ ಅಭಿವೃದ್ಧಿಗಾಗಿ ನಾವು ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ಕೂಡ ಇಡ್ತಾ ಇದ್ದೀವಿ. ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಶೂರೆನ್ಸ್ ಪಾಲಿಸಿ ಮತ್ತು ಪೌರ ಕಾರ್ಮಿಕರಿಗೆ ಆರೋಗ್ಯ ಮತ್ತು ಅಪಘಾತ ವಿಮೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅದನ್ನು ಕೂಡ ನಾವು ಇರಿಸಿದ್ದೀವಿ. ಮತ್ತು ಆರೋಗ್ಯ ತಪಾಸಣೆ ವೆಚ್ಚ ಹಾಗೂ ನಮ್ಮ ಕಚೇರಿ ಕಟ್ಟಡಗಳ ನಿರ್ಮಾಣಕ್ಕಾಗಿ ಒಂದು ಕಾಮಗಾರಿಕೆ ಒಂದು ಕೆಲಸವನ್ನು ಕೂಡ ಈ ವರ್ಷದಲ್ಲಿ ತಗೊಂಡು ಒಂದು ಉತ್ತಮವಾದ ಒಂದು ಕಚೇರಿ ಕಟ್ಟಡವನ್ನು ನಿರ್ಮಿಸಬೇಕು ಅಂತ ಹೇಳ್ತಾ ಇವತ್ತಿನ ಬಜೆಟು ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಒಂದು ಅಭಿನಂದನೆ. ಪುರಸಭೆ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ ಅವರು ಮಾತನಾಡಿ, ಹಿಂದಿನ ಬಜೆಟ್ಗಳಲ್ಲಿ ಹಾಕಿಕೊಂಡ ಯೋಜನೆಗಳ ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಳೀಯ ಶಾಸಕರು ಮತ್ತು ಸಾರ್ವಜನಿಕರ ಸಹಕಾರದಿಂದ ಅನುಷ್ಠಾನಗೊಳಿಸಲಾಗಿದೆ ಎಂದರು. ಈಗ ಆಫೀಸ್ ಏನು ಕಟ್ಟಡ ಇದೆ, ಈಗ ಅದರದ್ದು DPR ಹಂತದಲ್ಲಿದೆ. ಅದು ಸರ್ಕಾರದಿಂದ 7.5 ಕೋಟಿಗಳ ಒಂದು ಅನುದಾನ ಬಿಡುಗಡೆಗೆ ಆಗಿದೆ. ಅದರಲ್ಲಿ ಏನಾಗಿದೆ ಅಂದರೆ 50% ಸರ್ಕಾರ, ಅಲ್ಲ 75% ರಾಜ್ಯ ಸರ್ಕಾರದಿಂದ, 25% ನಮ್ಮ ULB ಕಾಂಟ್ರಿಬ್ಯೂಷನ್ ಇದೆ. ಅದೀಗ DPR ಹಂತದಲ್ಲಿದೆ. ಈಗ ಸದ್ಯದಲ್ಲೇ ಈಗ DPR ತಯಾರಾಗಿ ಈಗ DMAಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಖಾಸಗಿ ಬಸ್ ನಿಲ್ದಾಣದ ಮಾರುಕಟ್ಟೆ ಸರ್ ಸಹ DPR ಹಂತದಲ್ಲಿದೆ. ಸದ್ಯದಲ್ಲೇ ಅದು ಸಮೇತ ಈಗ ಟೆಂಡರ್ ಪ್ರಕ್ರಿಯೆ ಆಗಿದೆ. ಈ ಸಂದರ್ಭ ಪುರಸಭೆ ಕಚೇರಿ ವ್ಯವಸ್ಥಾಪಕರಾದ KB ಸುಜಾತ, ಪರಿಸರ ಅಭಿಯಂತರರಾದ ರೀತು ಸಿಂಗ್, KB ಸಮೀರ್ ಸುಹೇಲ್, ಕಂದಾಯ ಅಧಿಕಾರಿ VK ಸೋಮಶೇಖರ್, ಅಕೌಂಟೆಂಟ್ KB ಸಮೀರ್ ಸುಹೇಲ್, ಕಂದಾಯ ಅಧಿಕಾರಿ VK ಸೋಮಶೇಖರ್, KM ಸುಲೇಖಾ, VK ಅಕ್ಕಮ್ಮದೇವಿ ಮತ್ತಿತರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ರಾಮನವಮಿ ಪ್ರಯುಕ್ತ ಗೋಣಿಕೊಪ್ಪ ನಗರ ಹಿಂದೂಪರ ಸಂಘಟನೆಗಳು ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ರಾಮಸ್ತೋತ್ರವನ್ನು ಪಠಿಸಿ ಸಮಾಜದ ಸುಭಿಕ್ಷೆಗೆ ಪ್ರಾರ್ಥನೆ ಸಲ್ಲಿಸಲಾಯಿತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾತ್ಮಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಜ ರಾಮ ರಾಮ. ಈ ಸಂದರ್ಭ ವಿಶ್ವ ಹಿಂದೂ ಪರಿಷತ್ನ ಪೊನ್ನಂಪೇಟೆ ತಾಲೂಕು ಪ್ರಖಂಡ ಅಧ್ಯಕ್ಷ ಅಮೃತರಾಜ್, ಉಪಾಧ್ಯಕ್ಷ MS ಸುಬ್ರಹ್ಮಣಿ, ಕಾರ್ಯದರ್ಶಿ ಉಮೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಡಿಕೇರಿಯ ಮಲ್ಲಿಕಾರ್ಜುನ ನಗರದ ಕೋದಂಡರಾಮ ದೇವಾಲಯದಲ್ಲಿ 37ನೇ ವರ್ಷದ ರಾಮೋತ್ಸವ ಹಾಗೂ 2ನೇ ವರ್ಷದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಗುರುವಾರ ಶುಕ್ರವಾರ ನಡೆಯಿತು. ಮಾರ್ಚ್ 26ರಂದು ಗುರುವಾರ ಸಂಜೆ 5 ಗಂಟೆಗೆ ರಾಮೋತ್ಸವದ ಅಂಗವಾಗಿ ಮಡಿಕೇರಿಯ ಗಾಂಧಿ ಮೈದಾನದಿಂದ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ಗಾಂಧಿ ಮೈದಾನದಿಂದ ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಸಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ವಿವಿಧ ಆಕರ್ಷಕ ನೃತ್ಯ, ಚಂಡೆ ವಾದ್ಯ ಸಹಿತ ಸಾಂಸ್ಕೃತಿಕ ಕಲಾ ತಂಡಗಳು, ಕಲಶ ಹೊತ್ತ ಮಹಿಳೆಯರು, ವಿವಿಧ ತಂಡಗಳಿಂದ ಭಜನೆಯೊಂದಿಗೆ ಮಹದೇವಪೇಟೆಯ ಬನ್ನಿ ಮಂಟಪದವರೆಗೆ ತೆರಳಿ ಅಲ್ಲಿಂದ ಕೋದಂಡರಾಮ ದೇವಾಲಯವನ್ನು ಮೆರವಣಿಗೆ ಸೇರಿತು. ಶುಕ್ರವಾರ ಬೆಳಗ್ಗೆ 8 ಗಂಟೆಯಿಂದ ದೇವಾಲಯ ಆವರಣದಲ್ಲಿ ತಂತ್ರಿಯವರಾದ ವೇದಮೂರ್ತಿ ಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ರಾಮನವಮಿ ಮತ್ತು ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಉತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ವೇದಿಕ ಕಾರ್ಯಗಳು ಜರುಗಿದವು.
ಗುರುಗಣಪತಿ ಹೋಮ, ಮಹಾಸಂಕಲ್ಪ ಮಹಾಗಣಪತಿ ಹೋಮ, ನವಗ್ರಹ ಹೋಮ, ರಾಮತಾರಕ ಹೋಮ, ತತ್ವಕಲಾ ಹೋಮ, ಶಾಂತಿ ಹೋಮ, ಪೂರ್ಣಾಹುತಿ, ಪಂಚಾಮೃತ ಅಭಿಷೇಕ, ನವಕ ಪ್ರದಾನ, ಕಲಶಾಭಿಷೇಕ, ಕುಂಭಾಭಿಷೇಕ ನಡೆಯಲಿದೆ. ದೇವಾಲಯ ಆವರಣದಲ್ಲಿ ದೇವನರ್ತನ ಕಾರ್ಯಕ್ರಮಗಳು ಜರುಗಿದವು. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ. ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ದೇವಾಲಯ ಆವರಣದಲ್ಲಿ ಸಂಜೆ 5ರಿಂದ 7ರವರೆಗೆ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಹಲಸೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ಬೋಧ ಸ್ವರೂಪಾನಂದಜಿ ಮಹಾರಾಜ್ ಅವರಿಂದ ಧಾರ್ಮಿಕ ಪ್ರವಚನ ನಡೆಯಿತು. ಏಳು ವರ್ಷಗಳಿಂದ ನಾವು ರಾಮ ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ರಾಮನವಮಿ ಬಹುಶಃ ಕಳೆದ 2 ವರ್ಷದಿಂದ ಏನು ಪುನರ್ ಪ್ರತಿಷ್ಠಾಪನೆ ಕೋದಂಡರಾಮ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಆಯಿತು. ಅಲ್ಲಿಂದ ನಾವು 2 ವರ್ಷ ರಾಮ ಉತ್ಸವ ಅಂತ ಹೇಳ್ಕೊಂಡು ರಾಮ ಉತ್ಸವವನ್ನು ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಕಳೆದ ವರ್ಷ ಕೂಡ ಜನರಿಂದ ಬಹಳ ನಮಗೆ ಒಂದು ಸಹಕಾರ ಮತ್ತು ಅವರ ಒಂದು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಅನ್ನ ಸಂತರ್ಪಣೆ ವಿಚಾರದಲ್ಲೂ ಬಹಳ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಅದೇ ರೀತಿ ಅದಕ್ಕಿಂತ ಮಿಗಿಲಾಗಿ ನಮಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥದ್ದು ಮತ್ತು ಅದಕ್ಕಿಂತ ಮಿಗಿಲಾಗಿ ನಾವು ವಿಜೃಂಭಣೆಯಿಂದ ಈ ವರ್ಷವೂ ಕೂಡ ನಾವು ಮಾಡ್ತಾಯಿದ್ದೀವಿ. ಬಹುಶಃ ಇದು ಕೊಡಗಿನಲ್ಲಿ ಪ್ರಪ್ರಥಮವಾಗಿ ನಾವು ಮಡಿಕೇರಿಯಲ್ಲಿ ಕೋದಂಡರಾಮ ದೇವಾಲಯ ಏನು ಪ್ರತಿಷ್ಠಾಪನೆ ಆದಮೇಲೆ ನಾವು ಬರ್ತಾಯಿದ್ದೀವಿ. ರಾಮ ಮಂದಿರ ಕೋದಂಡರಾಮ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿದರೆ ಅದು ಕೊಡಗಿನಲ್ಲೇ ಫಸ್ಟ್. ಕೊಡಗಿನಲ್ಲೇ ಕೋದಂಡರಾಮ ದೇವಸ್ಥಾನ ಇರೋದು. ಅದು ಪ್ರತಿಷ್ಠಾಪನೆ ದೇವಸ್ಥಾನ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಇದು ಒಂದೇ ಇರೋದು. ಮತ್ತು ನಾವು ಕೋದಂಡರಾಮನ ಆಚರಣೆಯನ್ನು ರಾಮೋತ್ಸವವಾಗಿ ಆಚರಣೆಗೆ ಮಾಡ್ತಾಯಿದ್ವಿ. ಈ ವರ್ಷ ನಾವು 3 ದಿನದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ಕೊಂಡಿದ್ದೆವು. ಅದರಲ್ಲಿ ಒಂದು ದಿನ ನಾವು ಮೆರವಣಿಗೆ, ಮತ್ತೊಂದು ದಿನ ರಾಮನ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆ, ಮತ್ತೊಂದು ದಿನ ಇಲ್ಲಿ ಮಹಾಪೂಜೆ ಮತ್ತು ದೈವ ನೃತ್ಯ ಮತ್ತು ಪೂಜಾನಗಳು ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ರಾತ್ರಿ ಪ್ರವಚನ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ. ಮತ್ತು 3ನೇ ದಿನಕ್ಕೆ ನಾವು ಗಾಂಧಿ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತೇಳಿ ನಾವು ಆಲ್ರೆಡಿ ಎಲ್ಲ ಬುಕ್ ಆಗಿತ್ತು. ಟ್ರ್ಯಾಕ್ಟರ್ ಹಾಗೂ ಕಾರು ನಡುವೆ ಅಪಘಾತ ಸಂಭವಿಸಿ ಟ್ರ್ಯಾಕ್ಟರ್ ಚಾಲಕ ಸಾವನ್ನಪ್ಪಿದ ಘಟನೆ ಶನಿವಾರ ಸಂತೆ ಕೊಡ್ಲಿಪೇಟೆ ಸಮೀಪದ ಕ್ಯಾತೆ ಗ್ರಾಮದಲ್ಲಿ ನಡೆದಿದೆ. ಶುಕ್ರವಾರ ಮಧ್ಯಾಹ್ನ ಕೊಡ್ಲಿಪೇಟೆ ಸಮೀಪದ ಕ್ಯಾತೆ ಗ್ರಾಮದ ಅಬ್ದುಲ್ ರೆಹಮಾನ್ ಕಾರಿನಲ್ಲಿ ತೆರಳುತ್ತಿದ್ದಾಗ ಎದುರಿಗೆ ಸಕಲೇಶ್ಪುರ ತಾಲೂಕು ಯಸಳೂರು ಹೋಬಳಿ ತೊಂತಲಾಪುರ ಗ್ರಾಮದ ಪರಮೇಶ್ ಕ್ಯಾತೆ ಗ್ರಾಮದ ಮೂಲಕ ಯಸಳೂರು ಕಡೆಗೆ ಚಲಾವಣೆ ಮಾಡಿಕೊಂಡು ಬಂದ ಟ್ರ್ಯಾಕ್ಟರ್ ನಡುವೆ ಕ್ಯಾತೆ ಗ್ರಾಮದಲ್ಲಿ ಮುಖಾಮುಖಿ ಅಪಘಾತ ಸಂಭವಿಸಿದ್ದು, ಈ ಸಂದರ್ಭ ಟ್ರ್ಯಾಕ್ಟರ್ ಚಾಲಕ ನೆಲಕ್ಕೆ ಬಿದ್ದು ಟ್ರ್ಯಾಕ್ಟರ್ ಹರಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿನಾಯಕ ಸೇವಾ ಟ್ರಸ್ಟ್ ಕತ್ತಲೆಕಾಡು ಜೇನುಕೊಲ್ಲಿ ವತಿಯಿಂದ ರಾಮನವಮಿ, ದುರ್ಗಾಪೂಜೆ ಹಾಗೂ ಟ್ರಸ್ಟ್ನ ವಾರ್ಷಿಕ ಮಹಾಸಭೆ ಸಂಭ್ರಮದಿಂದ ಜರುಗಿತು. ಶ್ರೀರಾಮಚಂದ್ರನ ಪಟಕ್ಕೆ ಆರತಿ ಬೆಳಗಿ ಪ್ರಾರ್ಥಿಸಲಾಯಿತು. ದಿನದ ಪ್ರಯುಕ್ತ ಪುಟಾಣಿ ಮಕ್ಕಳು ರಾಮಚಂದ್ರ ಹಾಗೂ ಸೀತಾಮಾತೆಯ ವೇಷ ಧರಿಸಿ ಪಾಲ್ಗೊಂಡು ವಿಶೇಷ ಮೆರುಗನ್ನು ನೀಡಿದರು. ಬ್ರಹ್ಮಶ್ರೀ ವೇದಮೂರ್ತಿ ಗಿರೀಶ್ ತಂತ್ರಿ ಅವರ ನೇತೃತ್ವದಲ್ಲಿ ಗುರುವಾರ ಪೂಜಾ ಕಾರ್ಯಗಳು ನೆರವೇರಿದವು. ಈ ಪ್ರಯುಕ್ತ ಪಾನಕ, ಮಜ್ಜಿಗೆ ವಿತರಣೆ ಮಾಡಲಾಯಿತು. ಕತ್ತಲೆಕಾಡು, ಜೇನುಕೊಲ್ಲಿ, ಕ್ಲೋಸ್ ಬರ್ನ್ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ವಿಶೇಷ ಸಂಭ್ರಮಕ್ಕೆ ಸಾಕ್ಷಿಯಾದರು. ಬಳಿಕ ಅನ್ನಪ್ರಸಾದ ನೆರವೇರಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸುಜಾತ ಡಿಎಂ, ನಾರಾಯಣ, ಕಿಶೋರ್ ರೈ ಕತ್ತಲೆಕಾಡು, ತೃಪ್ತಿ ಬಿಎಸ್, ತನುಶ್ರೀ ಬಿಜೆ, ಚರಣ್ ಎಂಬಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮುಖ್ಯ ಅತಿಥಿಯಾಗಿ ಮಡಿಕೇರಿಯ ರಾಮಾಂಜನೇಯ ಭಜನಾ ಮಂಡಳಿಯ ಕೆಕೆ ಮಹೇಶ್ ಕುಮಾರ್ ಪಾಲ್ಗೊಂಡಿದ್ದರು. ದಾಪಕ್ಲು ಸಮೀಪದ ವೆಸ್ಟ್ ಕೊಳಕೇರಿ ಭಗವತಿ ದೇವರ ವಾರ್ಷಿಕ ಉತ್ಸವ ವಿವಿಧ ಆರಾಧನಾ ಕಾರ್ಯಕ್ರಮಗಳೊಂದಿಗೆ ಸಾಂಪ್ರದಾಯಿಕವಾಗಿ ಹಾಗೂ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು. ಉತ್ಸವದ ಅಂಗವಾಗಿ 22ರಂದು ದೇವಾಲಯದಲ್ಲಿ ದೀಪಾರಾಧನೆ, ಅಂದಿ ಬೆಳಕಿನೊಂದಿಗೆ ಪ್ರಾರಂಭಗೊಂಡ ಉತ್ಸವ 23ರಂದು ಪಟ್ಟಣಿ, 24ರಂದು ದೇವರ ಅವಭೃತ ಸ್ನಾನ, 25ರಂದು ಶುದ್ಧ ಕಲಶ, 26ರಂದು ಬೋಟೆಕಾರ ಅಯ್ಯಪ್ಪ ದೇವರ ಉತ್ಸವ ವಿಜೃಂಭಣೆಯಿಂದ ಜರುಗಿತು.
ಎತ್ತು ಹೋರಾಟ, ವಿಶೇಷ ಮಹಾಪೂಜೆ, ತೀರ್ಥಪ್ರಸಾದ ವಿತರಣೆ, ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನದಾನ, ದೇವಾಲಯದ ಆವರಣದಲ್ಲಿ ಗ್ರಾಮಸ್ಥರಿಂದ ಬಳಕಾಟ್ ದೇವರ ಪ್ರದರ್ಶನ ನೃತ್ಯ ಮಹೋತ್ಸವ ಸಾಂಗವಾಗಿ ನೆರವೇರಿತು. ಈ ಸಂದರ್ಭ ದೇವಾಲಯದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಅಧ್ಯಕ್ಷರು, ನಿರ್ದೇಶಕರು, ಊರಿಂದ ಪರವೂರಿಂದ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧ ಹರಕೆ, ಕಾಣಿಕೆ ಸೇವೆಯಿಂದ ನೆರವೇರಿಸಿಕೊಂಡರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.